ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಕ್ಲೌಡ್ ಕಂಪ್ಯೂಟಿಂಗ್. ಸೊ ಅಂದ್ರೆ ಮಾಡಲ್ ಕ್ವೆಶ್ಚನ್ ಪೇಪರ್ ಓವರ್ ವ್ಯೂ ಅಂದ್ರೆ ಯಾವ ತರ ಅನಾಲಿಸಿಸ್ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ. ಈಗ ಅದೇ ತರ ಮಾಡಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಯಾವ್ದಾದ್ರು ಅಟ್ಲೀಸ್ಟ್ ಮಾಡಲ್ 1 ಅಲ್ಲಿ 4 ಕ್ವೆಶ್ಚನ್ ಕೊಟ್ಟಿರ್ತಾರೆ. ಅಂದ್ರೆ ನೋಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಯಾರು ನೋಡಿಲ್ಲ ನೋಡ್ಕೊಂಡ್ ಬನ್ನಿ. ಓಕೆ, ಅದ್ರೊಳಗೆ ಒಂದು ಮಾಡಲ್ ಅಲ್ಲಿ 4 ಕ್ವೆಶ್ಚನ್ ಕೊಟ್ಟಿರ್ತಾರೆ. ಅಂದ್ರೆ ಲೈಕ್ 1A, 1B, ಸೆಕೆಂಡ್ 1B ಅಂಡ್ ಸಿಮಿಲರ್ ವೇ. ಸೊ ಇದೇ ತರ 2A 2B ಕೊಟ್ಟಿರ್ತಾರೆ. ಓಕೆನಾ, 2A 2B ಕೊಟ್ಟಿರ್ತಾರೆ. ಸೊ ನಾವು ಕೇರ್ಫುಲ್ ಆಗಿ ನಾವು ಆನ್ಸರ್ ಮಾಡಬೇಕು. ಬಟ್ ಏನು ಅಂದ್ರೆ 1AB ಅಟೆಂಡ್ ಮಾಡಿದ್ರೆ ಸೆಕೆಂಡ್ ಆಗಿ 2A 2B ಅಟೆಂಡ್ ಮಾಡಂಗಿಲ್ಲ. ಅಂದ್ರೆ 6 ಕ್ವಶನ್ ಆಗಿರುತ್ತೆ. ಯಾವ್ದಾದ್ರು ಒಂದೊಂದು ಕ್ವಶನ್ ಮಾತ್ರ ಅಟೆಂಡ್ ಮಾಡಬೇಕು. ಅರ್ಥ ಮಾಡ್ಕೊಂಡು ಯಾವ್ದಾದ್ರು ಒಂದು ಕ್ವಶನ್ ಮಾತ್ರ ಅಟೆಂಡ್ ಮಾಡಬೇಕು. ಸೊ ಬಟ್ ನಿಮಗೆ ಮೇಲ್ಗಡೆದೊಂದು ಗೊತ್ತು, ಕೆಳಗಡೆದೊಂದು ಗೊತ್ತು. ಸೊ ಯಾವ್ದಾದ್ರು ಒಂದನ್ನ ನೀವು ಬರೀಬೇಕಾಗುತ್ತೆ. 2 ಅಟೆಂಡ್ ಮಾಡಿದ್ರೆ 1A ಅಟೆಂಡ್ ಮಾಡ್ಬಿಟ್ಟು ಸೊ ನನಗೆ ಇದು ಗೊತ್ತು ಆನ್ಸರ್ ಅಂತ ನೀವು 2A ಅಟೆಂಡ್ ಮಾಡಂಗಿಲ್ಲ, 2A 2B ಅಟೆಂಡ್ ಮಾಡಂಗಿಲ್ಲ. ಸೊ ಯಾವ್ದಾದ್ರು ಒಂದು ಕ್ವಶನ್ ಮಾತ್ರ ಫುಲ್ ಆಗಿ ಆನ್ಸರ್ ಮಾಡಬೇಕು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ. ಸೊ ಏನಾದ್ರು ವಿಟಿದಲ್ಲಿ ತಿಳ್ಕೊಂಬಿಡಿ. ವಿಟಿದಲ್ಲಿ ಏನಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಏನಾದ್ರು ಒಂದನ್ನ ಪೇಜ್ ನ ತುಂಬಿಸಿ, ಆಯ್ತಾ. ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಪೇಜ್ ಅನ್ನ ತುಂಬಿಸಿ ನಿಮ್ಗೆ. ಸೊ ಈಸಿಯಾಗಿ ಮಾರ್ಕ್ಸ್ ನ ಕೊಡ್ತಾರೆ. ಬಟ್ ಡಯಾಗ್ರಾಮ್ ಒಂದು ಯಾವ್ದಾದ್ರು ಡಯಾಗ್ರಾಮ್ ನಿಮ್ಗೆ ಗೊತ್ತಿರೋ ಡಯಾಗ್ರಾಮ್ ಹಾಕಿ. ಥಿಯರಿಕಲ್ ಸಬ್ಜೆಕ್ಟ್ ಯಾವ ತರ ಲೈಕ್ ಕ್ಲೌಡ್ ಕಂಪ್ಯೂಟಿಂಗು ಮತ್ತೆ ಪ್ರಾಬ್ಲಮೆಟಿಕ್ ಅಲ್ಲ, ಕ್ಲೌಡ್ ಕಂಪ್ಯೂಟಿಂಗು ಮತ್ತೆ ಥಿಯರಿಕಲ್ ಸಬ್ಜೆಕ್ಟ್ ಯಾವ್ಯಾವ ಇದಾವೆ ಅಂತವಾಗ ಮಾತ್ರ ನಿಮ್ಗೆ ಏನ್ ಮಾಡ್ತಾರೆ ಅವರು, ಸೊ ಈಸಿಯಾಗಿ ಮಾರ್ಕ್ಸ್ ನ ಕೊಡ್ತಾರೆ. ಥಿಯರಿ ಇತ್ತು ಅಂದ್ರೆ. ಸೊ ಡಿಜಿಟಲ್ ವ್ಯಾಲ್ಯೂಯೇಷನ್, ಸೊ ಈ ತರ ನಮ್ ಡಿಜಿಟಲ್ ವ್ಯಾಲ್ಯೂಯೇಷನ್ ತರ ಮಾಡ್ತಾರೆ ಅವರು. ಓಕೆನಾ. ಸೊ ಈಗ ನೋಡಿ, ಮಾಡಲ್ 1 ಅಲ್ಲಿ 1A ಕ್ವಶನ್ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ಓಕೆನಾ. ಸೊ ಕ್ವಶನ್ ಕೊಟ್ಟಿದ್ರೆ, ಅವರೇ ಕ್ವಶನ್ ಕೊಟ್ಟಿದ್ರೆ ಏನಂತ, ಡಿಸ್ಕಸ್ ಇನ್ ಡೀಟೇಲ್ ಅಬೌಟ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಮಾಡೆಲ್ಸ್ ಅಂತ. ಸೊ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಮಾಡೆಲ್ಸ್ ಅಂದ್ರೆ ಫಸ್ಟ್ ನಾವು ತಿಳ್ಕೊಳ್ಳೋಣ. ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಮಾಡೆಲ್ಸ್ ಅಂದ್ರೆ ಏನು ಅಂತ. ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಮಾಡೆಲ್ಸ್, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂದ್ರೆ ಸೊ ಕಲೆಕ್ಷನ್ ಆಫ್ ನೋಡ್ಸ್ ಅಥವಾ ಕಂಪ್ಯೂಟರ್ ವಿತಿನ್ ಎ ನೆಟ್ವರ್ಕ್, ವಿತಿನ್ ಎ ನೋಡ್. ಒಂದು ನೋಡ್ ಇಂದ, ಒಂದು ಮೇನ್ ಕಂಪ್ಯೂಟರ್ ಏನಿರುತ್ತೆ ಆ ಕಂಪ್ಯೂಟರ್ ಇಂದ ಡಿಸ್ಟ್ರಿಬ್ಯೂಟೆಡ್ ಆಗಿ ಒಂದೊಂದೇ ಕನೆಕ್ಟ್ ಆಗಿರ್ತಾವಲ್ಲ, ಅಂದ್ರೆ ಡಿಫ್ರೆಂಟ್ ಒಂದು ಮೇನ್ ಅಡ್ಮಿನ್. ಲೈಕ್ ಈಗ ಒಂದು ನೀವು ಎಲ್ಲಾದ್ರೂ ನೋಡಿರ್ಬೋದು, ನಿಮ್ಮ ಏನೋ ಒಂದು ಮೇನ್ ಸಿಸ್ಟಮ್ ಇರುತ್ತೆ. ಆ ಮೇನ್ ಸಿಸ್ಟಮ್ ಇಂದ ಸೊ ಸಬ್ ಸಿಸ್ಟಮ್ಸ್ ಕನೆಕ್ಟ್ ಆಗಿರುತ್ತೆ. ಲೈಕ್ ಸೊ ಹೋಸ್ಟೆಡ್ ಅಡ್ಮಿನ್ ಕಂಪ್ಯೂಟರ್ ಅಂಡ್ ಕ್ಲೈಂಟ್ ಕಂಪ್ಯೂಟರ್ಸ್. ಸೊ ಆ ತರ ಕನೆಕ್ಟ್ ಆಗಿರುತ್ತೆ. ಅದನ್ನೇ ನಾವಿಲ್ಲಿ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಒಂದು ಸಿಸ್ಟಮ್ ಇಂದ ಪ್ರತಿಯೊಂದು ಸಿಸ್ಟಮ್ಗೂ ಏನಾಗುತ್ತೆ, ಡೇಟಾ ಫ್ಲೋ ಆಗ್ತಾ ಇರುತ್ತೆ. ಅದನ್ನೇ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ಇಲ್ಲಿ ಇನ್ ಡೆಪ್ತ್ ಆಗಿ ನೋಡ್ತಾ ಹೋಗೋಣ. ಓಕೆನಾ. ಸೊ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಮಾಡೆಲ್ಸ್ ಅಂದ್ರೆ ಅರ್ಥ ಆಯ್ತಲ್ಲ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಂಡು. ಡಿಸ್ಟ್ರಿಬ್ಯೂಟೆಡ್ ಅಂದ್ರೆ ಅಡ್ಮಿನ್ ಕಂಪ್ಯೂಟರ್. ಓಕೆನಾ. ಸೊ ಅಡ್ಮಿನ್ ಕಂಪ್ಯೂಟರ್ ಇಂದ ಎಷ್ಟು ಡೇಟಾ ಬೇಕೋ, ಓಕೆನಾ, ಪ್ರತಿಯೊಂದಕ್ಕೂ ಎಷ್ಟು ಡೇಟಾ ಬೇಕು, ಸುತ್ತ ಇರೋ ಕಂಪ್ಯೂಟರ್ಗೆ ಎಷ್ಟು ಡೇಟಾ ಬೇಕು ಅಷ್ಟನ್ನು ಡೇಟಾ ಫ್ಲೋ ಮಾಡೋದಕ್ಕೆ ಯೂಸ್ ಮಾಡೋದೆ. ಅದನ್ನ ಏನಂತ ಕರಿತೀವಿ, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಇದ್ರ ಬಗ್ಗೆ ಇನ್ ಡೆಪ್ತ್ ಈಗ ತಿಳ್ಕೊಳ್ತಾರೆ. ಸೊ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಹೆಲ್ಪ್ಸ್ ಇನ್ ಡಿಸೈನಿಂಗ್, ಅನಲೈಸಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದಿ ಬಿಹೇವಿಯರ್ ಆಫ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್. ಸೊ ಅಂದ್ರೆ ಇದು ಏನ್ ಮಾಡುತ್ತೆ, ಇದು ಏನೇನಕ್ಕೆ ಹೆಲ್ಪ್ ಮಾಡುತ್ತೆ, ಡಿಸೈನಿಂಗ್, ಒಂದು ಡಿಸೈನಿಂಗ್ಗೆ, ನೆಕ್ಸ್ಟ್ ಅನಲೈಸಿಂಗ್, ಓಕೆನಾ, ಅನಲೈಸಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದಿ ಬಿಹೇವಿಯರ್ ಆಫ್ ದಿ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್. ಬಿಹೇವಿಯರ್ ಆಫ್ ದಿ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಇದೇನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಡಿಸೈನಿಂಗ್, ಒಂದು ಡಿಸೈನಿಂಗ್, ಅನಲೈಸಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಬಿಹೇವಿಯರ್ ಆಫ್ ದಿ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್. ಅಂಡ್ they are categorized into physical, architectural and fundamental models. ಸೊ ಇದನ್ನ ಯಾವ್ದೇ ತರ ನಾವು ಏನ್ ಮಾಡಿದ್ವಿ, ಟೆಕ್ಸ್ಟ್ ಬುಕ್ ಆನ್ಸರ್ ಏನಿರುತ್ತೆ ಮತ್ತೆ ಕೆಲವೊಂದು ನೋಡಿ, ನಾನು ಯೂಸ್ ಮಾಡೋದು ಗೀಕ್ಸ್ ಫಾರ್ ಗೀಕ್ಸ್. ಇಲ್ಲೇ ಆಪ್ಷನ್ ಒಂದು ಇಮೇಜ್ ಕಾಣಿಸಿದೆ ನಿಮಗೆ. ಸೊ ಇದನ್ನ ಮುಖಾಂತರ ನಾವಿಲ್ಲಿ ಆನ್ಸರ್ ಮಾಡೋದು. ಯಾವ್ದೇ ಚಾಟ್ ಜಿಪಿಟಿ ಆಗಲಿ ಅಥವಾ ಎ ಟೂಲ್ಸ್ ಕೊಟ್ಟರು ಆನ್ಸರ್ಸ್ ಅಲ್ಲ, ಇದು ಯಾವ್ದೇ ತರದ್ದು. ಸೊ ನೀವು ಇದನ್ನ ಆರಾಮ್ಸಾಗಿ ಈಸಿಯಾಗಿ ಎಕ್ಸಾಮ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೊಂಡು ಇದೇ ಆನ್ಸರ್ ನ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್, ಆಲ್ಮೋಸ್ಟ್ ಔಟ್ ಆಫ್ ಔಟ್ ಅಲ್ದಿದ್ರು ಕೂಡ ನಿಮಗೆ ಸೊ 90% ನಿಮ್ಗೆ ಮಾರ್ಕ್ಸ್ ನ ಕೊಡ್ತಾರೆ. ಓಕೆನಾ. ಅದ್ರ ಬಗ್ಗೆ ವರಿ ಮಾಡ್ಬೇಡಿ. ಸೊ ಏನಾದ್ರು ಪ್ರಾಬ್ಲಮ್ ಬಂತು, ಕೊಟ್ಟಿಲ್ಲ, ಅವೆಲ್ಲ ಏನು ವರಿ ಮಾಡ್ಬೇಡಿ. ಏನೋ ಡೌಟ್ ಇತ್ತು ಅಂದ್ರೆ ಡೈರೆಕ್ಟ್ ನನಗೆ ಮೆಸೇಜ್ ಮಾಡಿ. ನಾನು ವಾಟ್ಸ್ಆಪ್ ನಂಬರ್ನ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನನಗೆ ವಾಟ್ಸ್ಆಪ್ ಮಾಡಿ ಅಥವಾ ಕಾಲ್ ಮಾಡಿ. ಓಕೆನಾ. ಸೊ ಇಷ್ಟು ಬರೆದ್ರೆ ಸಾಕ ಅಂತ ಕೇಳ್ತಾರೆ ನೀವು. ಸೊ ಇಷ್ಟು ಬರೆದ್ರೆ ಸಾಕಾಗಲ್ಲ. ಇದು 10 ಮಾರ್ಕ್ಸ್ ಇದೆ ನೋಡಿ, ಇದು 10 ಮಾರ್ಕ್ಸ್ ಇರೋದು. ಓಕೆನಾ. ಸೊ ಕೇರ್ಫುಲ್ ಆಗಿ ಮಾರ್ಕ್ಸ್ ಅನ್ನು ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕು ನೋಡಿ. 10 ಮಾರ್ಕ್ಸ್ ಅಂದ್ರೆ ನೀವು ಇದಕ್ಕೆ
ಅದ್ರಾಗಿರೋ ಮಾಡೆಲ್ಸ್ ಆಗಿರೋ ಪ್ರತಿಯೊಂದು ಡಯಾಗ್ರಾಮ್ ಬರಬೇಕು ಮತ್ತೆ ಎಕ್ಸ್ಪ್ಲೈನ್ ಅಲ್ಲಿ ಕೇಳಿರೋ ಡಿಸ್ಕಸ್ ಇನ್ ಡೀಟೇಲ್ ಅಲ್ಲಿ ನೋಡಿ ಕ್ವಶನ್ ಅಲ್ಲೇ ಕೊಟ್ಟರೆ ಡಿಸ್ಕಸ್ ಇನ್ ಡೀಟೇಲ್ ಅಂತ. ಅದಕ್ಕೋಸ್ಕರ ಜಸ್ಟ್ ಇದನ್ನ ಡಿಫೈನ್ ಮಾಡಬೇಕು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂದ್ರೆ ಏನು, ಮತ್ತೆ ಅದನ್ನ ಯಾವ ತರ ಕ್ಯಾಟಗರೈಸ್ ಮಾಡಿದ್ರಂತ ಇಲ್ಲಿ ನಾವು ಬರಿಬೇಕು. ಅದಾದ್ಮೇಲೆ ಒಂದು ಡಯಾಗ್ರಾಮ್ ಇದೆ, ಫಿಸಿಕಲ್ ಮಾಡೆಲ್ ಅಲ್ಲಿ ಒಂದು ಡಯಾಗ್ರಾಮ್ ಇದೆ. ಏನು ಅಂದ್ರೆ ಕಮ್ಯುನಿಕೇಶನ್ ಪ್ರೋಟೋಕಾಲ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಒಂದ್ ನಿಮಿಷ ಅದನ್ನ ಝೂಮ್ ಮಾಡ್ಬಿಡ್ತೀನಿ. ಓಕೆನಾ, ಈ ಹೋಪ್ ಕಾಣಿಸ್ತಿದೆ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಈಗ ಕಮ್ಯುನಿಕೇಶನ್ ಪ್ರೋಟೋಕಾಲ್ ಇದು. ಓಕೆನಾ, ಸೊ ಅಂದ್ರೆ ಸರಿ, ಸೊ ಇದು ಕಮ್ಯುನಿಕೇಶನ್ ಪ್ರೋಟೋಕಾಲ್ಸ್. ಕಮ್ಯುನಿಕೇಶನ್ ಪ್ರೋಟೋಕಾಲ್ ನೀಗ ಹೇಳಿಲ್ವಾ, ಕಮ್ಯುನಿಕೇಶನ್ ಪ್ರೋಟೋಕಾಲ್ ಅಂದ್ರೆ ಸೊ ಒಂದು ನೋಡಿನ ಒಂದ್ ನೋಡ್ ಅಂತನಾದ್ರೂ ಕರಿಬಹುದು, ಲೋಕಲ್ ಕಂಪ್ಯೂಟರ್ ಅಂತನಾದ್ರೂ ಕರಿಬಹುದು, ಅಥವಾ ನೋಡ್ ಅಂತನಾದ್ರೂ ನೀವು ಕರಿಬಹುದು. ಸೊ ಯೂಸರ್ಸ್ ಅಥವಾ ಲೋಕಲ್ ಕಂಪ್ಯೂಟರ್ಸ್ ಎಲ್ಲಿ ಕನೆಕ್ಟ್ ಆಗಿರುತ್ತೆ, ಕಮ್ಯುನಿಕೇಶನ್ ಚಾನಲ್. ಒಂದು ಯಾವ್ದಾದ್ರು ಒಂದು ಚಾನಲ್ ಬೇಕಲ್ವಾ. ಈಗ ನೀವು ಫೋನಲ್ಲಿ ಮಾತಾಡ್ತಿದ್ದೀರಾ ಅಂದ್ಕೊಳ್ಳಿ, ಸೊ ನಿಮ್ಗೆ ಒಂದು ನೆಟ್ವರ್ಕ್ ಬೇಕು. ನೀವು ಇನ್ನೊಬ್ಬರಿಂದ ಒಬ್ಬರ ಜೊತೆ ಮಾತಾಡ್ಬೇಕು ಅಂದ್ರೆ ಒಂದು ನೆಟ್ವರ್ಕ್ ಇರಬೇಕಲ್ವಾ. ಸೊ ಅದ್ ನೆಟ್ವರ್ಕ್ ಎಲ್ಲಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಐಡಿಯಾದಿಂದ ಡಿಫ್ರೆಂಟ್ ಬೇರೆ ಬೇರೆ ಫೋನ್ ನಂಬರ್ ಇರೋ ಯಾರಿಗೇ ಆಗಲಿ ನೀವು ಕಾಲ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಸೊ ಬಟ್ ನೀವು ಏರ್ಟೆಲ್ ಕನೆಕ್ಟ್ ಮಾಡಿದ್ರೆ, ಏರ್ಟೆಲ್ ಸಿಮ್ ಇಂದ ಕಾಲ್ ಮಾಡ್ತಿದ್ರೆ, ಸೊ ಫಸ್ಟ್ ಏರ್ಟೆಲ್ಗೆ ರೀಚ್ ಆಗಿ ಏರ್ಟೆಲ್ ಟವರ್ ಇದೆಯಲ್ಲ ಅಲ್ಲಿಗೆ ಸಿಗ್ನಲ್ ಹೋಗಿ ಅಲ್ಲಿಂದ ನೀವು ಕಾಲ್ ಮಾಡ್ತಿರೋ ವ್ಯಕ್ತಿಗೆ ಕನೆಕ್ಟ್ ಆಗುತ್ತಲ್ಲ. ಸಿಮಿಲರ್ ವೇ ಇಲ್ಲಿ ಸೊ ಲೋಕಲ್ ಕಂಪ್ಯೂಟರ್ ಒಂದು ಕಮ್ಯುನಿಕೇಶನ್ ಚಾನಲ್ ಕ್ರಿಯೇಟ್ ಆಗಿರುತ್ತೆ ಕ್ಲೌಡ್ ಅಲ್ಲಿ. ಸೊ ಅದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದು. ನೆಕ್ಸ್ಟ್ ಈ ಕಮ್ಯುನಿಕೇಶನ್ ಚಾನಲ್ಸ್ ಎಲ್ಲೆಲ್ಲಿ ಕನೆಕ್ಟ್ ಆಗಿರ್ತವೆ, ಒಂದು ವರ್ಕ್ ಸ್ಟೇಷನ್ ಅಥವಾ ಸರ್ವರ್ಸ್. ನಮ್ಮ ಲೋಕಲ್ ಅಲ್ಲಿ ಇರೋದು ಜಸ್ಟ್ ಇಟ್ ಈಸ್ ಎ ಒಂದು ಹಾರ್ಡ್ವೇರ್ ಡಿವೈಸ್ ಅಷ್ಟೇ. ನಮ್ಮ ಹತ್ರ ಏನೇ ಡೇಟಾನ ಲಾಸ್ಟ್ ಆದ್ರೂ ಅಂದ್ರೆ ಕಳೆದೋದ್ರು ಅಥವಾ ಏನೇ ಆದ್ರೂ ನಮ್ಮ ಸಿಸ್ಟಮ್ ಅಲ್ಲಿ ಏನೇ ಆದ್ರೂ ಕೂಡ, ಅಂದ್ರೆ ನಮ್ಮ ಹತ್ರ ಏನೇ ಡೇಟಾ ನಮ್ಮ ಜಿಮೇಲ್ ಅಲ್ಲಿ ಅಥವಾ ನಮ್ಮ ಕ್ಲೌಡ್ ಅಲ್ಲಿ ಏನೇ ಡೇಟಾ ಕಳೆದೋದ್ರು ಅದೆಲ್ಲಿ ಸೇವ್ ಆಗಿರುತ್ತೆ. ನೀವು ಕೇಳಿರ್ತೀರ ಅನ್ಕೋತೀನಿ, ಜಿಮೇಲು ಅಥವಾ ನಿಮ್ಮ ಏನ್ ಐಫೋನ್ ಅಲ್ಲಿ ಐಕ್ಲೌಡ್ ಅಂತ ಇರುತ್ತೆ, ಅಥವಾ ಇನ್ನೊಂದು ಯಾವ್ದೇ ಫೋನ್ ಅಲ್ಲಿ ಜಿಮೇಲ್ ಅನ್ನೋ ಒಂದು ಇರುತ್ತಲ್ಲ, ಅದ್ರೊಳಗೆ ನಿಮ್ ಫೋಟೋಸ್ನೆಲ್ಲ ಸೇವ್ ಮಾಡಿರ್ತಾರೆ, ನಿಮ್ ಮೇಲ್ಸ್ ನ ಸೇವ್ ಮಾಡಿರ್ತಾರೆ, ನಿಮ್ದು ಏನೇ ಬೇಕಾಗಿರೋ ಡಾಕ್ಯುಮೆಂಟ್ ಸೇವ್ ಮಾಡಿರ್ತಾರೆ. ಅದೆಲ್ಲ ಎಲ್ಲಿ ಸೇವ್ ಆಗಿರುತ್ತೆ, ಕ್ಲೌಡ್ ಸ್ಟೋರ್ ಅಂದ್ರೆ ಅದೇ ಸರ್ವರ್ಸ್. ದೊಡ್ಡ ಬಿಗ್ ರ್ಯಾಕ್ಸ್ ಲೈಕ್ ಈ ತರ ಸ್ಟೋರ್ ಆಗಿರುತ್ತೆ ನೋಡಿ. ತೋರಿಸಿ ನಿಮ್ಗೆ ನೋಡಿ, ವಾಟ್ ಈಸ್ ಸರ್ವರ್ಸ್ ಅಂತ ಏನಾದ್ರು ನೀವು ಕ್ವಶನ್ ಗೂಗಲ್ ಅಲ್ಲಿ ಕೇಳಿದ್ರೆ ನೋಡಿ, ಸರ್ವರ್ಸ್ ಸೊ ಈ ತರ ಒಂದು ಇದರ ಸ್ಟೋರ್ ಆಗಿರುತ್ತೆ. ಸೆಕೆಂಡ್, ಓಕೆ. ಸೊ ಈ ತರ ಒಂದು ಬಿಗ್ ರ್ಯಾಕ್ ನ ಸ್ಟೋರ್ ಮಾಡಿರ್ತಾರೆ. ಸೊ ಈ ತರ ಬಿಗ್ ರ್ಯಾಕ್ ಅಲ್ಲಿ ನಮ್ಮ ಡೇಟಾಗಳು ಸ್ಟೋರ್ ಆಗಿರುತ್ತೆ ನೋಡಿ. ಈ ತರ ಏನಿರುತ್ತೆ ಬಿಗ್ ರ್ಯಾಕ್ ಅಲ್ಲಿ ಈ ತರದಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಾವೇನೇ ಡೇಟಾ ನಮ್ ಚಿಕ್ಕ ಪೀಸ್ ಆಫ್ ಡೇಟಾ ನೋಡಿ ಇಲ್ಲೆಲ್ಲೋ ಒಂದು ಸ್ಟೋರ್ ಆಗಿರುತ್ತೆ. ಈ ಹಾರ್ಡ್ ಡಿಸ್ಕ್ ಅಲ್ಲಿ ಇಷ್ಟರಲ್ಲಿ ಎಲ್ಲೋ ನಮ್ ಸ್ಟೋರ್ ಆಗಿರುತ್ತೆ. ಈ ತರನ ಯಾರ್ಯಾರು ಪ್ರೊವೈಡರ್ಸ್ ಇರ್ತಾರೆ, ಲೈಕ್ ನೋಡಿ ಪ್ರೊವೈಡರ್ಸ್ ಯಾರು ಅಂತ ಕೂಡ ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ಕ್ಲೌಡ್ ಪ್ರೊವೈಡರ್ಸ್ ನೋಡಿ, ಟಾಪ್ 10 ಕ್ಲೌಡ್ ಪ್ರೊವೈಡರ್ಸ್: ಗೂಗಲ್ ಕ್ಲೌಡ್, ಮೈಕ್ರೋಸಾಫ್ಟ್ ಅಶ್ಯೂರ್ ಅಂಡ್ ಅಮೆಜಾನ್ ವೆಬ್ ಸರ್ವರ್ಸ್. ಸೊ ಈ ಮೂರು ಬಿಗ್ ಪ್ಲಾಟ್ಫಾರ್ಮ್ಸ್ ಇವ್ರು ಮಾತ್ರ ನಮ್ಗೆ ಕ್ಲೌಡ್ ಅಲ್ಲ ಅಂದ್ರೆ ಏನ್ ಡೇಟಾನ ಸ್ಟೋರ್ ಮಾಡ್ತೀವಿ ಆನ್ಲೈನ್ ಅಲ್ಲಿ, ಕ್ಲೌಡ್ ಸ್ಟೋರ್ ಮಾಡ್ತೀವಿ ಅಂತ ಹೇಳ್ತಿರ್ತೀವಲ್ಲ. ಸೊ ಈ ಮೂರು ಪ್ಲಾಟ್ಫಾರ್ಮ್ ಅಫಿಷಿಯಲ್ ಕೊಡ್ತಾ ಇರ್ತಾರೆ. ಬಟ್ ಇನ್ನೂ ಕೆಲವರು ಕೊಡ್ತಾ ಇದ್ದಾರೆ. ಅವರೇ ಯಾರು? ಇನ್ಕ್ಲೂಡಿಂಗ್ IBM, ಅಲಿಬಾಬಾ, ಒರಾಕಲ್, ರೆಡ್ ಹ್ಯಾಟ್, ಡಿಜಿಟಲ್ ಓಷನ್ ಅಂಡ್ ರ್ಯಾಕ್ ಸ್ಪೇಸ್. ಈ ತರದವ್ರು ಕೂಡ ಚಿಕ್ಕದಾಗಿ ಕೊಡ್ತಾರೆ. ಬಟ್ ನಾವು ಅಫಿಷಿಯಲ್ ಅಂದ್ರೆ ನಮಗೆ ಗೊತ್ತಿರೋ ತರ ಯೂಸ್ ಮಾಡೋದೇ ನಾವು ಗೂಗಲ್ ಕ್ಲೌಡ್. ಎಲ್ಲರೂ ಗೂಗಲ್ ಆಲ್ರೆಡಿ ಜಿಮೇಲ್ ಯೂಸ್ ಮಾಡ್ತಾರಲ್ವಾ, ಅದನ್ನೇ ಗೂಗಲ್ ಕ್ಲೌಡ್ ಅಂತ ಕರೀತಾರೆ. ಮೈಕ್ರೋಸಾಫ್ಟ್ ಕೆಲವು ಸ್ಟೂಡೆಂಟ್ಸ್ ಯೂಸ್ ಮಾಡ್ತಾರೆ, ಕೆಲವು ಸ್ಟೂಡೆಂಟ್ ಅಕೌಂಟ್ ಯೂಸ್ ಮಾಡ್ತಾರೆ, ಮತ್ತೆ ಕೆಲವು ಕಾಲೇಜಲ್ಲಿ ಯೂಸ್ ಮಾಡ್ತಾರೆ. ಅಮೆಜಾನ್, ಪ್ರತಿಯೊಬ್ರು ಅಮೆಜಾನ್ ವೆಬ್ ಸರ್ವಿಸಸ್ ಯೂಸ್ ಮಾಡೇ ಮಾಡ್ತಾರೆ. ನೀವು ಒಂದಲ್ಲ ಒಂದು ರೀತಿ ಸೊ ಏನು ಅಮೆಜಾನ್ ಪ್ರಾಡಕ್ಟ್ ನ ಬೈ ಮಾಡ್ತಾರೋ, ಅಮೆಜಾನ್ ಏನೋ ಒಂದು ಪ್ರಾಡಕ್ಟ್ ನ ಅಥವಾ ಏನೋ ಒಂದು ಶಾಪ್ ನ ಬೈ ಮಾಡ್ತಾರೋ, ಅದನ್ನೆಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ? AWS ಸ್ಟೋರ್ ಆಗುತ್ತೆ. ಸೊ ಇನ್ಕ್ಲೂಡಿಂಗ್ ನಾವು ಕೂಡ AWS ಕೋಚಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಇರೋ ಜಾಯಿನ್ ಆಗ್ಬೋದು. ಮತ್ತೆ GCP ಗೂಗಲ್ ಕ್ಲೌಡ್ ಕೂಡ ಕೋಚಿಂಗ್ ನ ಸ್ಟಾರ್ಟ್ ಮಾಡಿದ್ವಿ, ಇಂಟ್ರೆಸ್ಟ್ ಇರೋ ಜಾಯಿನ್ ಆಗ್ಬೋದು. ನೆಕ್ಸ್ಟ್, ಸೊ ಇದು ಸರ್ವರ್ ಅಂಡ್ ವರ್ಕ್ ಸ್ಟೇಷನ್ ಅಂತ. ನೆಕ್ಸ್ಟ್
ಸೊ ಇದಕ್ಕೆಲ್ಲ ಒಂದು ಲಿಂಕ್ ಬೇಕಲ್ವಾ, ಸಿಸ್ಟಮ್ ಬೇಕಲ್ವಾ, ಕನೆಕ್ಟ್ ಆಗಿರ್ಬೇಕು, ಅದಕ್ಕೆ ಇದನ್ನ ಬರ್ದಿರ್ಬೇಕು. ಸೊ ಈ ಡಯಾಗ್ರಾಮ್ ನ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ವಿತ್ ನೀಟ್ ಡಯಾಗ್ರಾಮ್ ಅಂತ ಕೇಳಿದ್ರು. ವಿತ್ ನೀಟ್ ಡಯಾಗ್ರಾಮ್ ಅಂದ್ರೆ ಕ್ಲೀನ್ ಆಗಿ ಕಮ್ಯುನಿಕೇಶನ್ ಪ್ರೋಟೋಕಾಲ್. ಸೊ ಲೋಕಲ್ ಕಂಪ್ಯೂಟರ್ ಅಥವಾ ಯೂಸರ್ಸ್ ಎಲ್ಲಿಂದ ಒಂದು ಕಮ್ಯುನಿಕೇಶನ್ ಚಾನಲ್ ಕನೆಕ್ಟ್ ಆಗಿದೆ, ಮತ್ತೆ ನಮ್ಮ ವರ್ಕ್ ಸ್ಟೇಷನ್ ನಮ್ದು ಯಾವುದೇ ಡೇಟಾ ಪ್ರೊಸೆಸ್ ಆಗಬೇಕು ಅಂದ್ರೆ ಎಲ್ಲಿಂದ ಫೆಚ್ ಆಗುತ್ತೆ, ಸರ್ವರ್ಸ್ ಅಥವಾ ವರ್ಕ್ ಸ್ಟೇಷನ್ ನನಗೆ ತೋರಿಸಿದ್ನಲ್ಲ ಅಲ್ಲಿಂದ ಫೆಚ್ ಆಗುತ್ತೆ, ಅದೇ ಇಲ್ಲಿರೋದು. ನೆಕ್ಸ್ಟ್ ಲಿಂಕ್ಸ್ ಪ್ರತಿಯೊಂದು ಕಂಪ್ಯೂಟರ್, ಇದು ಮೂರನೇದು ಏನಿದೆ, ಸೊ ಇದೊಂದು ಮಿಡಲ್ ವೇರ್. ಓಕೆನಾ, ಇದೊಂದು ಮಿಡಲ್ ವೇರ್ ಸೆಂಟರ್ಸ್. ಸೊ ಅಂದ್ರೆ ಈಗ ಒಂದು ಇದು ದೊಡ್ಡ ಸರ್ವರ್ ಅಮೆರಿಕಾ, ಆಫ್ರಿಕಾ, ಈ ತರ ಎಲ್ಲಿ ದೊಡ್ಡ ದೊಡ್ಡ ಮೇನ್ ಹೋಸ್ಟಿಂಗ್ ಅಮೆರಿಕದಲ್ಲೇ ಇರ್ತವೆ, ಕೆಲವೊಂದು US ಅಲ್ಲಿ ಇರ್ತವೆ. ಸೊ ಅಲ್ಲಿಂದ ಇನ್ನೊಂದು, ಸೊ ಈಗ ಒಂದು ಗೂಗಲ್ ಎಲ್ಲಿದೆ, ಗೂಗಲ್ US ಅಲ್ಲಿ ಫಸ್ಟ್ ಲಾಂಚ್ ಆಗಿದೆ ರಿಜಿಸ್ಟರ್, ಬಟ್ ಅದನ್ನ ಇಂಡಿಯಾದಲ್ಲಿ ನಿಯರ್ ಬೈ ಸರ್ವರ್ಸ್ ಇಲ್ಲಿದೆ, ಬೆಂಗಳೂರು ಮತ್ತೆ ಇನ್ನೊಂದು ಚೆನ್ನೈ, ಈ ತರ ನಿಯರ್ ಸರ್ವಿಸಸ್ ಯಾವ್ದಿದಾವೆ, ನಿಯರ್ ಸರ್ವಿಸ್ ಸೆಂಟರ್ಸ್, ಸರ್ವರ್ ಸೆಂಟರ್ಸ್, ಅದನ್ನ ಫೆಚ್ ಆಗೋದಕ್ಕೆ ನಿಯರ್ ಸರ್ವರ್ ಸೆಂಟರ್ಸ್ ಇಲ್ಲಿ ತೋರಿಸ್ತಿರೋ ಲಿಂಕ್ಸ್, ನೋಡ್ಸ್ ಕನೆಕ್ಟ್ ಆಗಿರ್ತಾರೆ. ನೆಕ್ಸ್ಟ್ ನೋಡ್ಸ್ ರನ್ ಮಿಡಲ್ ವೇರ್ ಟು ಫೆಸಿಲಿಟೇಟ್ ಡಿಫ್ರೆಂಟ್ ಫಂಕ್ಷನ್ಸ್ ಮತ್ತೆ ಪ್ರೊಸೆಸಸ್. ನಾನು ಹೇಳಿಲ್ಲ ಅಂದ್ರೆ ಪ್ರತಿಯೊಂದು ಫಂಕ್ಷನ್ ಆಗಬೇಕು, ಡೇಟಾ ಪ್ರೊಸೆಸಿಂಗ್ ಆಗಬೇಕು, ಡೇಟಾ ಇನ್ನು ಸ್ಟೋರ್ ಆಗಬೇಕು, ಡೇಟಾ ಅಪ್ಡೇಟ್ ಆಗಬೇಕು, ಡೇಟಾ ಏನಾದ್ರು ಒಂದು ಪ್ರೊಸೆಸಿಂಗ್ ಆಗ್ತಾ ಇರಬೇಕು, ಆಯ್ತಾ. ಸೊ ಅದನ್ನೇ ಇಲ್ಲಿ ಕೊಟ್ಟಿರೋದು. ಸೊ ಇಷ್ಟು ಬರೆದ್ರೆ ಸಾಕು ಡಯಾಗ್ರಾಮ್ ನ. ಸೊ ಇದನ್ನ ಇನ್ ಡೆಪ್ತ್ ಆಗಿ ಬರೆಯೋ ಅವಶ್ಯಕತೆ ಇಲ್ಲ, ಇಷ್ಟು ಬರೆದ್ರೆ ಸಾಕು, ಆಯ್ತಾ. ನೆಕ್ಸ್ಟ್ ಅದಾದ್ಮೇಲೆ ವೆರಿ ಸೆಕೆಂಡ್, ನೆಕ್ಸ್ಟ್ ಇನ್ನೊಂದು ಫಿಸಿಕಲ್ ಮಾಡೆಲ್. ಫಸ್ಟ್ ನಾವು ಹೇಳಿದ್ವಲ್ಲ ಫಿಸಿಕಲ್ ಮಾಡೆಲ್ ಅಂತ. ಸೊ ಫಿಸಿಕಲ್ ಮಾಡೆಲ್ ಏನೇನ್ ಮಾಡುತ್ತೆ, ರೆಪ್ರೆಸೆಂಟ್ ಹಾರ್ಡ್ವೇರ್ ಲೇಔಟ್ ಆಫ್ ದಿ ಸಿಸ್ಟಮ್, ನೋಡ್ಸು, ಲಿಂಕ್ಸು, ಮಿಡಲ್ ವೇರ್ಸ್. ಸೊ ಇವೆಲ್ಲ ಏನು, ಸೊ ಫಿಸಿಕಲ್ ಮಾಡೆಲ್ ಬರೋ ಆಸ್ಪೆಕ್ಟ್ಸ್, ನೆಟ್ವರ್ಕ್ ಟೋಪೋಲಜೀಸ್, ಪ್ರೋಟೋಕಾಲ್ಸ್. ಓಕೆ, ನಾವು ಪ್ರೋಟೋಕಾಲ್ಸ್ ನಾವೀಗ ಮಾತಾಡಿದ್ವಲ್ಲ, ಪ್ರೋಟೋಕಾಲ್ಸ್ ಡಯಾಗ್ರಾಮ್, ಅದನ್ನೇ ಈಗ ಇಲ್ಲಿ ಕೊಟ್ಟಿರೋದನ್ನ ನಾನು ಪ್ರೋಟೋಕಾಲ್ ಡಯಾಗ್ರಾಮೆಟಿಕ್ ಶೋ ಮಾಡಬೇಕು. ಸೊ ಫಿಸಿಕಲ್ ಮಾಡೆಲ್ ಏನೇನ್ ಮಾಡುತ್ತೆ, ನೋಡ್ಸ್, ಯಾವ್ಯಾವ ತರ ನೋಡ್ಸ್ ಇರುತ್ತೆ, ಡಿವೈಸಸ್, ಸರ್ವರ್ ದಟ್ ಪ್ರೊಸೆಸಸ್ ಅಂಡ್ ಕಮ್ಯುನಿಕೇಟ್. ನೋಡ್ ಏನ್ ಮಾಡುತ್ತೆ, ವಾಟ್ ಈಸ್ ನೋಡ್ ಡು, ಡಿವೈಸಸ್ ಲೈಕ್ ಯಾವ ತರ ಸರ್ವರ್ ನನಗೆ ತೋರಿಸಿದ ಸರ್ವರ್. ಸೊ ಈ ತರ ಸರ್ವರ್ ಸೆಕೆಂಡ್ ಸರ್ವರ್ ನಾನು ತೋರಿಸಿದೆ ಅವಾಗಲೇ, ಒಂದು ನಿಮಿಷ. ಈಗ ತೋರಿಸಿದ್ನಲ್ಲ ಈ ತರ ಸರ್ವರ್ಸ್, ಡಿವೈಸಸ್ ಅಂದ್ರೆ ನಾವು ಯೂಸ್ ಮಾಡಿರೋ ಸಿಸ್ಟಮ್ಸ್, ಅದು ದಟ್ ಪ್ರೊಸೆಸ್ ಅಂಡ್ ಕಮ್ಯುನಿಕೇಟ್. ಏನ್ ಮಾಡುತ್ತೆ, ಅದು ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ, ಆಗ್ತಿರುತ್ತೆ ಅದು, ಮತ್ತೆ ಕಮ್ಯುನಿಕೇಟ್, ಮತ್ತೆ ಇನ್ನೊಂದು ಸಿಸ್ಟಮ್ ಜೊತೆ ಕಮ್ಯುನಿಕೇಟ್ ಆಗಬೇಕು. ಸೊ ಸೆಂಡ್ ಅಂಡ್ ರಿಸೀವ್ ಆ ತರ ಇರುತ್ತೆ, ಕಮ್ಯುನಿಕೇಶನ್ ಆಗ್ತಿರುತ್ತೆ, ಅದು ಆಗ್ತಿರುತ್ತೆ. ನೆಕ್ಸ್ಟ್ ಇನ್ನೊಂದು ಲಿಂಕ್ಸ್. ಸೊ ಲಿಂಕ್ ಅಂದ್ರೆ ಕಮ್ಯುನಿಕೇಶನ್ ಚಾನಲ್, ವೈರ್ಡ್ ಅಥವಾ ವೈರ್ಲೆಸ್. ಲೈಕ್ ಈಗ ನಾವು ಯೂಸ್ ಮಾಡೋ ಸೆಲ್ ಫೋನ್ ಯಾವುದು, ವೈರ್ಡ್. ಸೊ ಹಳೆ ಕಾಲದಲ್ಲಿ ಅದು ನಮ್ಮ ಹಿಂದಿನ ಜನರೇಷನ್ ಯಾವ್ದು ಯೂಸ್ ಮಾಡ್ತಿದ್ರು, ವೈರ್ಲೆಸ್, ಲ್ಯಾಂಡ್ ಲೈನ್ ಯೂಸ್ ಮಾಡ್ತಿದ್ರು. ಸೊ ಅದನ್ನ ಕಮ್ಯುನಿಕೇಶನ್ ಚಾನಲ್ ಮುಖ ತೋರಿಸಬಹುದು. ನೆಕ್ಸ್ಟ್ ಲೈಕ್ ಪಾಯಿಂಟ್ ಟು ಪಾಯಿಂಟ್ ಆರ್ ಬ್ರಾಡ್ಕಾಸ್ಟ್. ಸೊ ಲೈಕ್ ಈಗ ಯಾವ್ದು ಅಂದ್ರೆ ನಾವು ಒಂದು ಟಿವಿ ಚಾನಲ್ ನೋಡ್ತಾ ಇರ್ತೀವಿ, ನಮ್ಗೆ ಟಿವಿ ನೋಡ್ತಾ ಇರ್ತೀವಲ್ಲ, ಟಿವಿಲಿ ಏನೋ ಪ್ರೋಗ್ರಾಮ್ ಬರ್ತಿರುತ್ತೆ, ಅದೆಲ್ಲಿ ಹೋಸ್ಟ್ ಆಗಿರುತ್ತೆ, ಕ್ಲೌಡ್ ಅಲ್ಲಿ ಹೋಸ್ಟ್ ಆಗಿರುತ್ತೆ. ಲೈಕ್ ಒಂದು ಸಲ ದೊಡ್ಡ ಸರ್ವರ್ಗೆ ಏನಾದ್ರೂ ಒಂದು ಪ್ರೋಗ್ರಾಮ್ ನ ಶೆಡ್ಯೂಲ್ ಮಾಡಿಬಿಟ್ರು ಅಂದ್ರೆ ಸಾಕು, ಸೊ ನಮ್ಗೆ ಅದು ಲೈವ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ನ್ಯೂಸ್ ಅಲ್ಲಿ ಯಾವ ತರ ಮಾಡ್ತಾರೆ ಅಂದ್ರೆ, ಸೊ ಒಂದ್ಸಲ ವಿಡಿಯೋ ಮಾಡಿ ಅದನ್ನ ಏನ್ ಮಾಡ್ತಾರೆ, ಅಪ್ಲೋಡ್ ಮಾಡಿದ ತಕ್ಷಣ ಅವ್ರಿಗೆ ಇದೇ ತರ ಈಗ ತೋರ್ಸದ್ನಲ್ಲ, ಈ ಸರ್ವರ್ ತೋರ್ಸದ್ನಲ್ವಾ ಇದೆಯಲ್ಲ, ಸೊ ಈ ತರ ಸರ್ವರ್ನು ಕೂಡ ನಮ್ಮ ಟಿವಿ ಚಾನಲ್ ಅವರು ಕೂಡ ಇಟ್ಕೊಂಡಿರ್ತಾರೆ. ನೀವು ಲೋಕಲ್ ಈ ತರ ಸರ್ವರ್ ನೀವು ಅಲ್ಲೇ ಹೋಗಿ ನೋಡ್ಬೇಕಂತ ಏನಿಲ್ಲ. ಸೊ ನಮ್ಮ ಯಾವ್ದಾದ್ರು ಒಂದು ಟಿವಿ ಚಾನಲ್ ಹೋಗಿ ನೋಡಿದ್ರು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ, ಆಯ್ತಾ. ಅದನ್ನ ನೋಡ್ಬೋದು. ಈ ತರ ಲಿಂಕ್ ಪ್ರತಿಯೊಂದು ವೈರ್ ಮಾಡಿರ್ತಾರೆ, ಬಟ್ ನಮಗೆ ನಾವು ಮಾತಾಡ್ಬೇಕಾದ್ರೆ ವೈರ್ಲೆಸ್ ಅಂತ ಮಾತಾಡ್ತಿರ್ತೀವಿ. ಬಟ್ ಅದು ಪ್ರೊಸೆಸಿಂಗ್ ಆಗ್ಬೇಕು, ಏನಾದ್ರೂ ಒಂದು ವರ್ಕ್ ಆಗ್ಬೇಕು ಅಂದ್ರೆ ಲಿಂಕ್ ಕನೆಕ್ಟ್ ಆಗಿರ್ಲೇಬೇಕು. ಓಕೆನಾ, ಸೊ ಇದನ್ನ ಬರೀಬೇಕು. ನೆಕ್ಸ್ಟ್ ಮಿಡಲ್ ವೇರ್. ಸೊ ಯಾವ್ದೋ ಒಂದು ಮಿಡಲ್ ವೇರ್, ಫಾರ್ ಎಕ್ಸಾಂಪಲ್ ಈಗ ಏನಾದ್ರು ನಮ್ಮ ಸಿಸ್ಟಮ್ ಅಲ್ಲಿ ಏನಾದ್ರು ಒಂದು ಎರರ್ ಬಂತು, ಏನಾದ್ರು ಒಂದು ಫಾಲ್ಟ್ ಆಯ್ತು ಅಂದ್ರೆ ಅದನ್ನ ಏನ್ ಮಾಡ್ಬೇಕು, ಸೊ ಡಿಟೆಕ್ಟ್ ಮಾಡಿ ನಮಗೆ ವಾರ್ನಿಂಗ್ ತರ ತೋರಿಸ್ಬೇಕು. ಅದಕ್ಕೆ ಸೊ ಒಂದು ಯಾವ್ದಾದ್ರು ಮಿಡಲ್ ವೇರ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿರ್ತಾರಲ್ಲ, ಲೈಕ್ ಈಗ ನಾನು ಯೂಸ್ ಮಾಡ್ತಿರೋ ಸಿಸ್ಟಮ್ ಲೆನೆವೋ. ಸೊ ಈ ಲೆನೆವೋದಲ್ಲಿ ಏನಾದ್ರು ಒಂದು ಫಾಲ್ಟ್ ಬಂತು, ಈಗ ಏನಾದ್ರು ಒಂದು ಲೈಕ್ ನನಗೆ ಲೈಟ್ ಹತ್ತಿಲ್ಲ, ಮತ್ತೆ ಏನಾದ್ರು ನನ್ನ ಚಿಪ್ ವರ್ಕ್ ಆಗ್ತಿಲ್ಲ, ಸೊ ಈ ಕೀಬೋರ್ಡ್ ಏನೋ ವರ್ಕ್ ಆಗ್ತಿಲ್ಲ ಅಂತ ಅಂದಾಗ ವಾರ್ನಿಂಗ್ ಬರ್ತಾ ಇರುತ್ತೆ. ಲೈಕ್ ಇವಾಗ ಕೀಬೋರ್ಡ್ ಈಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಅಂತ ಒಂದು ವಾರ್ನಿಂಗ್ ತೋರಿಸ್ತಾ ಇರುತ್ತೆ. ಲೈಕ್ ಈಗ ನೀವು ಯಾವ ತರ ಒಂದು ಇದನ್ನ ಯೂಸ್ ಮಾಡ್ತೀರಾ ನೀವು ಅಂದ್ರೆ, ಏನು
ಇದನ್ನ ಬರೀಬೇಕು, ಮಿಡಲ್ ವೇರ್ನ ಬರೀಬೇಕು. ನೆಕ್ಸ್ಟ್ ನೆಟ್ವರ್ಕ್ ಟೋಪೋಲಜೀಸ್. ಸೊ ಲೈಕ್ ನೆಟ್ವರ್ಕ್ ಟೋಪೋಲಜೀಸ್ ಯಾವ್ಯಾವು ಅಂದ್ರೆ ಬಸ್ ಟೋಪೋಲಜಿ, ಸ್ಟಾರ್ ಟೋಪೋಲಜಿ, ರಿಂಗ್ ಮೆಶ್. ಇದನ್ನೆಲ್ಲ ನೀವು ಎಲ್ಲಿ ಓದಿರ್ತಾರ, 4ನೇ ಸೆಮಿಸ್ಟರ್ ಅಥವಾ 3ನೇ ಸೆಮಿಸ್ಟರ್ 4ನೇ ಸೆಮಿಸ್ಟರ್ ಓದಿರ್ತಾರೆ ಕಂಪ್ಯೂಟರ್ ನೆಟ್ವರ್ಕ್ ಅಂತ. ಸೊ ಅಲ್ಲೇ ಇರುತ್ತೆ ಸೇಮ್. ಇಲ್ಲೂ ಕೂಡ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲೂ ಕೂಡ ಇದು ಇದೇ ತರ ವರ್ಕ್ ಆಗುತ್ತೆ. ನೆಟ್ವರ್ಕ್ ಅಲ್ಲಿ ಯಾವುದೇ ಕಾರಣಕ್ಕೂ ಸೊ ಅದು ಏನು ಇಂಟರ್ ಕನೆಕ್ಟ್ ಆಗಿರುತ್ತೆ ನೆಟ್ವರ್ಕ್, ಕಂಪ್ಯೂಟರ್ ನೆಟ್ವರ್ಕ್, ಕ್ಲೌಡ್ ಕಂಪ್ಯೂಟಿಂಗು, ಮತ್ತೆ ಇನ್ನೊಂದು DBMS, ಇವೆಲ್ಲ ಏನು ಎಲ್ಲೂ ಹೋಗಲ್ಲ. ನಾವೇನು ಓದಿರ್ತೀವಿ ಅಲ್ಲೆಲ್ಲಿ ಇಂಟರ್ ಕನೆಕ್ಟ್ ಆಗಿರುತ್ತೆ. ಅದನ್ನ ಇಲ್ಲಿ ಕೊಟ್ಟಿರೋದು. ನೆಟ್ವರ್ಕ್ ಟೋಪೋಲಜೀಸ್ ಏನ್ ಮಾಡುತ್ತೆ ಅಂದ್ರೆ ಸ್ಟ್ರಕ್ಚರ್ ಆಫ್ ದಿ ನೋಡ್ ಕನೆಕ್ಷನ್. ಸೊ ಸ್ಟ್ರಕ್ಚರ್ ಆಫ್ ದಿ ನೋಡ್ ಕನೆಕ್ಷನ್. ಓಕೆನಾ, ಅಂದ್ರೆ ನೋಡ್ ಅಂದ್ರೆ ಕಂಪ್ಯೂಟರ್ ಕನೆಕ್ಷನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾವ ತರ ನಾವು ಕನೆಕ್ಟ್ ಮಾಡ್ಕೋಬೇಕು ಅಂತ ಹೆಲ್ಪ್ ಮಾಡುತ್ತೆ. ಅದನ್ನ ನೆಟ್ವರ್ಕ್ ಟೋಪೋಲಜಿ ಅಂತ ಹೇಳ್ತೀವಿ. ಇದನ್ನ ಬರೀಲೇಬೇಕು ನೀವು. ಪ್ರತಿ ಏನು ಫಿಸಿಕಲ್ ಮಾಡೆಲ್ ಅಲ್ಲಿ ಇಷ್ಟು ಪಾಯಿಂಟ್ಸ್ ನೀವು ಆಸ್ಪೆಕ್ಟ್ ನ ಬರೀಲೇಬೇಕು. ಅದಕ್ಕೆ ಒಂದು ಚೂರ್ ಮಾತ್ರ ಇಷ್ಟು ಬಂದ್ರೆ ಆನ್ಸರ್ ಬರೀಲೇಬೇಕು. ಓಕೆನಾ, ಸೊ ಇದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರೋಟೋಕಾಲ್ಸ್. ಯಾವ್ಯಾವ ಪ್ರೋಟೋಕಾಲ್ಸ್? TCP, UDP, MQTT ಯೂಸ್ಡ್ ಫಾರ್ ಸೆಕ್ಯೂರ್ ಅಂಡ್ ಎಫಿಷಿಯಂಟ್ ಡೇಟಾ ಎಕ್ಸ್ಚೇಂಜ್. ಸೊ ಈಗ ಏನಾದ್ರು ಒಂದು ನಮ್ಮ ಫೋನ್ ಪೇ ಯೂಸ್ ಮಾಡ್ತೀವಿ, ಗೂಗಲ್ ಪೇ ಯೂಸ್ ಮಾಡ್ತೀವಿ. ಓಕೆನಾ, ಸೊ ಇದು ಸೆಕ್ಯೂರ್ ಆಗಿದ್ವಿ, ನಾವು ಪೇಮೆಂಟ್ ಮಾಡಿದ್ರೆ ಸೆಕ್ಯೂರ್ ಆಗಿದೆಯಾ, ಆ ಡೇಟಾ ಅಂದೆ ನಾವು ಟ್ರಾನ್ಸ್ಫರ್ ಮಾಡೋ ಅಮೌಂಟ್ ಅಲ್ಲಿ ಕರೆಕ್ಟ್ ಆಗಿ ಸೆಂಡ್ ಆಗ್ತಿದೆ ಯೂಸರ್ಸ್ಗೆ, ಯಾವ ಯೂಸರ್ಗೆ ಸೆಂಡ್ ಆಗ್ತಿದ್ವಿ ಅಂತ ನಾವು ಸೆಕ್ಯೂರ್ ಮಾಡ್ಬೇಕಂದ್ರೆ ಸೊ ಡೆವಲಪರ್ಸ್ ಏನ್ ಮಾಡಿದ್ರೆ ಈ ತರ ಪ್ರೋಟೋಕಾಲ್ಸ್ ಯೂಸ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಮತ್ತೆ UDP ಯೂಸರ್ ಡೇಟಾ ಪ್ರೋಟೋಕಾಲ್, MQTT ಈ ತರ ಪ್ರೋಟೋಕಾಲ್ಸ್ ಯೂಸ್ ಮಾಡೋದ್ರಿಂದ ಸೊ ಏನಾಗುತ್ತೆ, ಸೆಕ್ಯೂರ್ ಆಗಿರುತ್ತೆ, ಮತ್ತೆ ಡೇಟಾ ಕೂಡ ಎಕ್ಸ್ಚೇಂಜ್ ಬೇಗ ಆಗುತ್ತೆ. ಅಂದ್ರೆ ಕರೆಕ್ಟ್ ಆಗಿ ಎಫಿಷಿಯಂಟ್ ಆಗಿ ಆಗುತ್ತೆ. ಇಲ್ಲ ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಫೋನ್ ಪೇನ ಯಾರೋ ಕಳ್ಸೋ ಬದಲಿಗೆ ಸೊ ನೀವೊಂದು ನಂಬರ್ ಹೊಡಿರ್ತೀರ, ಆ ನಂಬರ್ ಅದು ಏನೋ ಆಗಿರುತ್ತೆ, ಏನು ಒಂದು ಇರೋದೇ ಇಲ್ಲ, ಕ್ರಿಯೇಟೇ ಮಾಡ್ಕೊಂಡಿರಲ್ಲ, ಅವಾಗ ನಿಮ್ಗೆ ಶೋ ಮಾಡುತ್ತಲ್ಲಿ. ಸೊ ಇಲ್ಲ ಅಂತಲ್ವಾ, ಸೇಮ್ ಅದಕ್ಕೋಸ್ಕರ ಈ ತರ ಪ್ರೋಟೋಕಾಲ್ಸ್ ಯೂಸ್ ಮಾಡಿದಾಗ ನಮ್ಗೆ ಸೊ ಈಸಿಯಾಗಿ ಅರ್ಥ ಆಗುತ್ತೆ, ಬೇಕಾಗುತ್ತೆ ನಮ್ಗೆ ಇವೆಲ್ಲ. ಅದನ್ನ ಇಲ್ಲಿ ಬರ್ತಿರೋದು ಪ್ರೋಟೋಕಾಲ್ಸ್. ಸೊ ಇಷ್ಟು ಇಂಪಾರ್ಟೆಂಟ್ ಫಿಸಿಕಲ್ ಮಾಡೆಲ್ ಇಲ್ಲಿ ಏನು ಆಸ್ಪೆಕ್ಟ್ಸ್ ಇದಾವೆ. ಸೊ ನೋಡು, ಲಿಂಕ್, ಮಿಡಲ್ ವೇರ್, ನೆಟ್ವರ್ಕ್ ಟೋಪೋಲಜಿ, ಪ್ರೋಟೋಕಾಲ್ಸ್ ಇವೆಲ್ಲ ಇಂಪಾರ್ಟೆಂಟ್. ಪ್ಲೀಸ್ ಇವನ್ನೆಲ್ಲ ಕ್ಲೀನ್ ಆಗಿ ಓದ್ಕೊಂಡು ಬರೀರಿ. ನೆಕ್ಸ್ಟ್ ಇನ್ನೊಂದು ಕ್ಲೈಂಟ್ ಸರ್ವರ್ ಮಾಡೆಲ್ಸ್. ಸೊ ಕ್ಲೈಂಟ್ ಸರ್ವರ್ ಮಾಡೆಲ್ಸ್ ಇದನ್ನ ಇಲ್ಲಿ ಆರ್ಕಿಟೆಕ್ಚರಲ್ ಮಾಡೆಲ್ ಒಳಗೆ ಬರುತ್ತೆ. ಸೊ ಇದೇನ್ ಮಾಡುತ್ತೆ, ಡಿಫೈನ್ ದಿ ಸಿಸ್ಟಮ್ ಆರ್ಗನೈಸೇಷನ್ ಅಂಡ್ ಇಂಟರಾಕ್ಷನ್ ಪ್ಯಾಟರ್ನ್ಸ್. ಇದೇನ್ ಡಿಫೈನ್ ಮಾಡುತ್ತೆ, ಸಿಸ್ಟಮ್ ಆರ್ಗನೈಸೇಷನ್ ಅಂಡ್ ಇಂಟರಾಕ್ಷನ್ ಪ್ಯಾಟರ್ನ್ ಅನ್ನು ಇದು ಡಿಫೈನ್ ಮಾಡುತ್ತೆ. ಸೊ ಅದ್ರೊಳಗೆ ಬರೋದೇ ಕ್ಲೈಂಟ್ ಸರ್ವರ್ ಮಾಡೆಲ್, ಮತ್ತೆ ಪೀರ್ ಟು ಪೀರ್, ಮತ್ತೆ ಲೇಯರ್ಡ್ ಮಾಡೆಲ್, ಮೈಕ್ರೋ ಸರ್ವಿಸ್ ಮಾಡೆಲ್ಸ್ ಅಂತ ಸಬ್ ಮಾಡೆಲ್ ಆಗಿ ಬರ್ತವೆ. ಈ ಕ್ಲೈಂಟ್ ಸರ್ವರ್ ಮಾಡೆಲ್ ಏನ್ ಮಾಡುತ್ತೆ, ಸೆಂಟ್ರಲೈಸ್ಡ್ ಸರ್ವರ್ ರೆಸ್ಪಾಂಡ್ ಟು ಕ್ಲೈಂಟ್ ರಿಕ್ವೆಸ್ಟ್. ಎಕ್ಸಾಂಪಲ್ ವೆಬ್ ಸರ್ವಿಸಸ್ ನೋಡಿ. ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ರಿಯಲ್ ಟೈಮ್ ತೋರಿಸ್ತೀನಿ ನಾನು. ಈಗ ನನಗೇನೋ ಒಂದು ಸರ್ವರ್, ನನಗೇನೋ ಒಂದು ಇನ್ಫಾರ್ಮೇಶನ್ ಬೇಕು, VTU ಇನ್ಫಾರ್ಮೇಶನ್ ಬೇಕು. ನಾನು ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ VTU ನೋಟ್ಸ್ ಬೇಕು, ನಾನು VTU ನೋಟ್ಸ್ ಅಂತ ಟೈಪ್ ಮಾಡಿದೆ. ಸೊ ಇದನ್ನ ಟೈಪ್ ಮಾಡಿದ್ಮೇಲೆ ಇದೆಲ್ಲ ಎಲ್ಗೋಗಿ ಹುಡುಕುತ್ತೆ. ಸೊ ನನಗೆ ತೋರಿಸಿದ್ನಲ್ವಾ ಸರ್ವರ್, ಈ ಸರ್ವರ್ ಅಲ್ಲಿ ಹುಡುಕುತ್ತೆ. ಈ ಸರ್ವರ್ ಅಲ್ಲಿ ಎಲ್ಲಾ ಡೇಟಾ ಫೀಡ್ ಮಾಡಿರ್ತಾರೆ, ಈ ಸರ್ವರ್ ಹುಡುಕಿ ಸೊ ನನಗೆ ಬ್ಯಾಕ್ ಆಗಿ ಕೊಡುತ್ತೆ. ನೋಡಿ VTU ನೋಟ್ಸ್ ಅಂತ ಕೊಡುತ್ತೆ. ಇದು ರಿಕ್ವೆಸ್ಟಿಂಗ್, ನಾನು ಕೇಳ್ತಾ ಇದ್ದೆ ಯಾರಿಗೆ, ಗೂಗಲ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ತರ ಸೊ ಅದು ರೆಸ್ಪಾನ್ಸ್ ಮಾಡಬೇಕು. ಎಲ್ಲಿರುತ್ತೆ ಹುಡುಕಿ ನಮಗೆ VTU ನೋಟ್ಸ್ ನೋಡಿ, ನನಗೆ ಯಾವ್ದೋ VTU ಸರ್ಕಲ್, ಸ್ಟಡಿ ಮೆಟೀರಿಯಲ್ಸ್, ಈ ತರ ಕೆಲವೊಂದು ಎಷ್ಟೊಂದು ವೆಬ್ಸೈಟ್ ನ ಕೊಡ್ತಾನೆ. ಅದೆಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆನಾ, ಇದನ್ನ ಸ್ಟೋರ್ ಆಗಿರುತ್ತಲ್ಲ, ಇಲ್ಲಿ ಸ್ಟೋರ್ ಆಗಿರುತ್ತೆ. ಇಲ್ಲಿಂದ ಡೈರೆಕ್ಟ್ ಫೆಚ್ ಮಾಡಿ ನಮ್ಗೆ ಇಲ್ಲಿ ಮುಂದೆ ಕೊಡ್ತು. ಸೊ ಇದು ರೆಸ್ಪಾನ್ಸ್. ಅದೇ ಇಲ್ಲಿರೋದು ಕ್ಲೈಂಟ್ ಸರ್ವರ್ ಮಾಡೆಲ್ ಏನ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ವೆಬ್ ಸರ್ವಿಸಸ್ ಈಗ ನೋಡೋದಲ್ಲ, ಡೈರೆಕ್ಟ್ ರಿಯಲ್ ಟೈಮ್ ಎಕ್ಸಾಂಪಲ್ ಅದು. ಸೊ ಇದನ್ನ ಬರೀಬೇಕು, ಸೆಂಟ್ರಲೈಸ್ಡ್ ಸರ್ವರ್ ರೆಸ್ಪಾಂಡ್ ಟು ಕ್ಲೈಂಟ್ ರಿಕ್ವೆಸ್ಟ್. ಕ್ಲೈಂಟ್ ಯಾರಿಲ್ಲಿ, ಇದು ನಾನು ಕೇಳಿದ್ದೆ ಯಾರು, ನಾನು ಆಸ್ ಎ ಕ್ಲೈಂಟ್ ಆಗಿ ನಾನು ಕೇಳಿದೆ. ಸೆಂಟ್ರಲೈಸ್ಡ್ ಸರ್ವರ್ಸ್ ಎಲ್ಲಿದ್ವು, ಇಲ್ಲಿ ಸರ್ವರ್ ಅಲ್ಲಿ ಆಲ್ರೆಡಿ ಸ್ಟೋರ್ ಮಾಡಿದ್ರು, ಅದು ಹುಡುಕಿ ರೆಸ್ಪಾಂಡ್ ಮಾಡಬೇಕು. ಎಷ್ಟನೇ ಸೆಕೆಂಡ್ ಅಲ್ಲಿ ಮಾಡ್ತು ಕೂಡ ಅಂತ ಇದು ಕೊಡ್ತೀನಿ. ಎಷ್ಟು ಸೆಕೆಂಡ್ ಅಲ್ಲಿ ಮಾಡ್ತು, 34,60,000 ಸೆಕೆಂಡ್ಸ್ ಅಲ್ಲೇ ಬೇಗ ಮಾಡ್ತು. 34,60,000 ಸೆಕೆಂಡ್ಸ್ ಅಲ್ಲೇ ಬೇಗನೆ ಮಾಡ್ತು. ಅಂದ್ರೆ 0.23 ಸೆಕೆಂಡ್ಸ್. ಇದು ರಿಸಲ್ಟ್, ಇದು 0.23 ಸೆಕೆಂಡ್ಸ್ ಒಳಗೆ. ಅಂದ್ರೆ ಅದರ ಮೆಮೊರಿ ಪವರ್, ಸ್ಪೀಡಿಂಗ್, ರ್ಯಾಮ್ ಪವರ್ ಇಷ್ಟಿರ್ಬೇಡ, ಯೋಚನೆ ಮಾಡಿ. ಸೊ ನಮ್ಗಿನ್ನ ಅಡ್ವಾನ್ಸ್ ಆಗಿ ಇದನ್ನ ಬಿಲ್ಡ್ ಮಾಡಿರ್ತಾರೆ. ಓಕೆನಾ, ಸೊ ನಾವು ಇದನ್ನ ಬಿಲ್ಡ್ ಮಾಡೋದು ಆಸ್ ಎ ಡೆವಲಪರ್, ನಮ್ಮಂತ ಮನುಷ್ಯ ಕೂಡ ಆಗಿದ್ರು, ಇದನ್ನ ಪ್ರೊಸೆಸಿಂಗ್ ಮಾಡೋದು ಆತರ ಡೆವಲಪ್ ಮಾಡಿರ್ತಾರೆ. ಅದನ್ನ ಇಲ್ಲಿ ಕ್ಲೈಂಟ್ ಸರ್ವರ್ ಮಾಡೆಲ್ಸ್ ಅಂತ ಕರೀತಾರೆ. ಇನ್ನು ಪೀರ್ ಟು ಪೀರ್, ಆಲ್ ನೋಡ್ಸ್ ಆರ್ ಈಕ್ವಲ್ ಶೇರ್ ಸರ್ವಿಸ್. ಎಕ್ಸಾಂಪಲ್ BitTorrent. ನೀವ್ ಯಾರ ಕೆಲವೊಂದಕ್ಕೆ ಮೂವಿ ಡೌನ್ಲೋಡ್ ಮಾಡಬೇಕು, BitTorrent ಅಂದ್ರೆ ನೋಡಿ ತೋರಿಸ್ತೀನಿ. BitTorrent ಅಂದ್ರೆ ಏನಿಲ್ಲ,
ಬಿಟ್ ಟೊರೆಂಟ್ ನೋಡಿ, ಇದು ಇದು ವೆಬ್ಸೈಟ್, ಇದೊಂದು ಬಿಟ್ ಟೊರೆಂಟ್. ಇದ್ರೊಳಗೆ ಏನಾದ್ರೂ ನೀವು ಮೂವೀಸ್ ಹಾಕ್ಬೋದು, ಇಲ್ಲ ಏನು ಫೈಲ್ಸ್ ಹಾಕ್ಬೋದು. ನೀವು ಇಲ್ಲ ಏನಾದ್ರೂ ಒಂದು ಹಾಕೋದಾಗ ಸೊ ಬೇಗನೆ ಅಂದ್ರೆ ಆಲ್ ನೋಟ್ಸ್ ಎಷ್ಟೊಂದು ಕಂಪ್ಯೂಟರ್ಗಳು ಕನೆಕ್ಟ್ ಆಗಿರ್ತವೆ. ಇದ್ರೊಳಗೆ ಎಷ್ಟೊಂದು ಕಂಪ್ಯೂಟರ್ ಕನೆಕ್ಟ್ ಆಗಿರುತ್ತೆ. ಪ್ರತಿಯೊಂದು ಕೂಡ ಈಕ್ವಲ್ ಆಗಿ ಶೇರ್ ಮಾಡ್ತಿರ್ತವೆ. ನೋಟ್ಸ್ ನ, ರಿಸೋರ್ಸಸ್ ನ ಆಗ್ಲಿ ಅಥವಾ ಏನೋ ಒಂದು ವಿಡಿಯೋಸ್ ಆಗ್ಲಿ ಈಕ್ವಲ್ ಆಗಿ ಶೇರ್ ಮಾಡ್ತಿರ್ತವೆ. ಕೆಲವೊಬ್ರು ಇದನ್ನ ಸ್ಟೂಡೆಂಟ್ ಆಗಿ ನೀವು ಯೂಸ್ ಮಾಡಿದ್ರ ಪೇರ್ ಟು ಪೇರ್ ಅನ್ನೋದನ್ನ. ಸೊ ಈ ಕೆಲವರು ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಮೂವೀಸ್ ನ ಡೌನ್ಲೋಡ್ ಮಾಡೋದಕ್ಕೆ. ಅಟ್ ಎ ಟೈಮ್ ಎಷ್ಟೊಂದು ಯೂಸರ್ಸ್ ಡೌನ್ಲೋಡ್ ಮಾಡ್ತಿರ್ತಾರೆ ನೋಡಿ. ಇದ್ರೊಳಗೆ ಅಟ್ ಎ ಟೈಮ್ ಎಷ್ಟೊಂದು ಯೂಸರ್ಸ್ ಡೌನ್ಲೋಡ್ ಮಾಡ್ತಿರ್ತಾರೆ. ಅಲ್ಲಿ ನಿಮಗೆ ಕನೆಕ್ಟ್ ಆಗಿರೋ ನಿಮ್ ಫೋನ್ ಕನೆಕ್ಟ್ ಆಗಿರುತ್ತೆ ಇದಕ್ಕೆ. ಸೊ ಅಲ್ಲಿ ನಿಮ್ಗೆ ತೋರಿಸ್ತಿರ್ತವೆ ಕೆಲವೊಂದು ಪೀರ್ಸ್ ಎಷ್ಟಿದೆ ಅಂತ. ಲೈಕ್ ನಾನು ಈಗ ಲಾಗಿನ್ ಆಗ್ಬೇಕಾದ್ರೆ ನನಗೆ ತೋರಿಸುತ್ತಿಲ್ಲ. ಸೊ ಇದು ವೆಬ್ಸೈಟ್, ಓಕೆನಾ, ಅಲ್ಲಿರೋದೆ. ಸೊ ಬಿಟ್ ಟೊರೆಂಟ್ ಮೇನ್ ಬೆಸ್ಟ್ ಎಕ್ಸಾಂಪಲ್. ನಿಮ್ಗೆ ಎಲ್ಲ ಈ ತರ ಯಾಕೆ ಎಕ್ಸಾಂಪಲ್ ಕೊಡ್ತಾ ಇತ್ತಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನೀವು ಮರಿಬೇಕಾದಾಗ. ಸೊ ನೀವು ಈ ಪಾಯಿಂಟ್ ಬರ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಪೀರ್ ಟು ಪೀರ್ ಅಂದ್ರೆ ಏನೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ರಲ್ಲ ಅಂತ ಸರ್ ಅಂತ ನಿಮ್ಗೆ ನೆನಪಾಗುತ್ತೆ. ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡಿರಿ, ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಲೇಯರ್ಡ್ ಮಾಡೆಲ್. ಲೇಯರ್ಡ್ ಮಾಡೆಲ್ ಅಂದ್ರೆ ನಿಮಗೆ ಯಾವ್ದು ನೆನಪಾಗ್ಬೇಕು ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ OS ಲೇಯರ್ಸ್, ಯಾವ 7 ಲೇಯರ್ಸ್ ಇದಲ್ಲ ಅದು ಲೇಯರ್ ನೆನಪಾಗ್ಬೇಕು. ಆರ್ಗನೈಸ್ಡ್ ಇಂಟು ಲೇಯರ್ಸ್, ಮಾಡೆಲ್ ಆರ್ ಡಿಸೈನ್ ಅಂಡ್ ಅಬ್ಸ್ಟ್ರಾಕ್ಟ್. ಪ್ರತಿಯೊಂದನ್ನು ಲೇಯರ್ಡ್ ಆಗಿರುತ್ತೆ. ಒಂದ್ ಲೇಯರ್, 2 ಲೇಯರ್, 3 ಲೇಯರ್ ಹಿಂಗಿರ್ತಾವಲ್ಲ OS ಲೇಯರ್ಸ್, ಅದನ್ನೇ ಅದು ಇಲ್ಲಿ ಲೇಯರ್ಡ್ ಮಾಡೆಲ್ ಅಂತ ಕರೆದಿರೋದು. ಇದನ್ನ ಓದ್ಕೊಳ್ಳಿ. ಆರ್ಗನೈಸ್ಡ್ ಇಂಟು ಲೇಯರ್ಸ್ ಅಂಡ್ ಫಾರ್ ಮಾಡ್ಯುಲರ್ ಡಿಸೈನ್ ಅಂಡ್ ಅಬ್ಸ್ಟ್ರಾಕ್ಟ್. ಚಿಕ್ಕದಾಗಿದೆ, ಸ್ಮಾಲ್ಸ್ ಮಗೆ ಅದು. ಸೊ ಲೇಯರ್ಡ್ ಮಾಡೆಲ್ಸ್ ಈ ಲೇಯರ್ ಏನ್ ಮಾಡುತ್ತೆ ಅಂತ ಇನ್ ಡೆಪ್ತ್ ಆಗಿ ಅಲ್ಲಿ OS ಅಲ್ಲಿ ಕೊಟ್ಟಿರ್ತಾರಲ್ವಾ ಆಪರೇಟಿಂಗ್ ಸಿಸ್ಟಮ್. ಈಗ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಏನ್ ಮಾಡುತ್ತೆ, ಮತ್ತೆ ಡೇಟಾ ಲೇಯರ್ ಏನ್ ಮಾಡ್ತಿರ್ತೀವಿ ಇದ್ರ ಕೊಟ್ಟಿರ್ತಾರಲ್ವಾ ಅದು ಅಬ್ಸ್ಟ್ರಾಕ್ಟ್. ಅದು ಇನ್ ಡೆಪ್ತ್ ಅಂದ್ರೆ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾರೆ. ಅದ್ರ ಚಿಕ್ಕದಾಗಿ ಇಲ್ಲಿ ವಾಟ್ ಈಸ್ ಲೇಯರ್ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನ ಈಸಿಯಾಗಿ ಹಿಂಗ್ ಬರೀಬಹುದು. ನೆಕ್ಸ್ಟ್ ಮೈಕ್ರೋ ಸರ್ವಿಸಸ್ ಮಾಡೆಲ್ಸ್. ಮೈಕ್ರೋ ಸರ್ವಿಸಸ್ ಮಾಡೆಲ್ಸ್ ಅಂದ್ರೆ ಏನು? ಸ್ಮಾಲ್ ಇಂಡಿಪೆಂಡೆಂಟ್ ಸರ್ವಿಸಸ್ ಪರ್ಫಾರ್ಮಿಂಗ್ ಸ್ಪೆಸಿಫಿಕ್ ಫಂಕ್ಷನ್ ಎನ್ಹಾನ್ಸಿಂಗ್ ಸ್ಕೇಲಬಿಲಿಟಿ. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಮೈಕ್ರೋ ಸರ್ವಿಸಸ್ ಮಾಡೆಲ್ಸ್ ಅಂದ್ರೆ ಸ್ಮಾಲ್ ಇಂಡಿಪೆಂಡೆಂಟ್ ಸರ್ವಿಸ್ ಪರ್ಫಾರ್ಮಿಂಗ್ ಸ್ಪೆಸಿಫಿಕ್ ಫಂಕ್ಷನ್ಸ್ ಅಂಡ್ ಎನ್ಹಾನ್ಸಿಂಗ್ ಸ್ಕೇಲಬಿಲಿಟಿ. ಇದೇನ್ ಮಾಡುತ್ತೆ ಅಂದ್ರೆ ಸ್ಮಾಲ್ ಒಂದು ಚಿಕ್ಕ ಮೈಕ್ರೋ ಸರ್ವಿಸಸ್, ಮೈಕ್ರೋ ಅನ್ನೋ ವರ್ಡ್ ಅಲ್ಲೇ ಅರ್ಥ ಇದೆ, ಸ್ಮಾಲ್ ಚಿಕ್ಕದು ಅಂತ. ಮತ್ತೆ ಇದೇನ್ ಸರ್ವಿಸಸ್ ನ ಕೊಡುತ್ತೆ? ಪರ್ಫಾರ್ಮಿಂಗ್ ಸ್ಪೆಸಿಫಿಕ್ ಫಂಕ್ಷನ್, ಏನಾದ್ರು ಒಂದು ಸ್ಪೆಸಿಫಿಕ್ ಫಂಕ್ಷನ್ ಲೈಕ್ ಸೊ ಈ ಡೇಟಾನ ಪ್ರೊಸೆಸಿಂಗ್ ಮಾಡು, ಆಯ್ತಾ, ಇಲ್ಲೇನೋ ಒಂದು ಇದನ್ನ ಮಾಡು ಅಂತ ಕ್ವಶನ್ ಕೇಳುತ್ತೆ. ನಾವು ಒಂದು ಟಾಸ್ಕ್ ನ ಕೊಡ್ತೀವಲ್ಲ, ಆ ಟಾಸ್ಕ್ಗೆ ಫಂಕ್ಷನ್ ಅಂತ ಕರಿತೀವಿ. ಸೊ ಅದ್ರ ಅಷ್ಟೊಂದು ಮಾತ್ರ ನಾವು ಇದೇನ್ ಮಾಡುತ್ತೆ, ಇಂಡಿಪೆಂಡೆಂಟ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಮತ್ತೆ ಎನ್ಹಾನ್ಸಿಂಗ್ ಸ್ಕೇಲಬಿಲಿಟಿ ಒಂದ್ ವೇಳೆ ನಮ್ಗೆ ಈ ಡೇಟಾ ಜಾಸ್ತಿ ಆಗ್ಬೇಕು, ಎನ್ಹಾನ್ಸಿಂಗ್ ಮಾಡುತ್ತೆ. ಡೇಟಾ ಜಾಸ್ತಿ ಆಗೋದು ಅಥವಾ ಏನು ಫಂಕ್ಷನ್ ಜಾಸ್ತಿ ಆಗೋದು, ಅದನ್ನ ಇಲ್ಲಿ ಎನ್ಹಾನ್ಸಿಂಗ್ ಸ್ಕೇಲಬಿಲಿಟಿ ಆಗುತ್ತೆ. ಸೊ ಈಗ ಲೇಯರ್ಡ್ ಮಾಡೆಲ್ ಅಂತ ನಾನು ಈಗ ಹೇಳ್ದೆ ಇಲ್ಲಿ. ಸೊ ಈ ಲೇಯರ್ಡ್ ಮಾಡೆಲ್ ಅಂದ್ರೆ ಯಾವ್ಯಾವ್ದು? ಅಪ್ಲಿಕೇಶನ್ ಲೇಯರ್. ಈ ಡಯಾಗ್ರಾಮ್ ಬರೀಲೇಬೇಕು ನೀವು. ಸೊ ಕ್ವಶನ್ ಕೇಳಿದ್ರೆ ಡಯಾಗ್ರಾಮ್ ಬರೀ. ಲೇಯರ್ಡ್ ಮಾಡೆಲ್ ಒಳಗೆ ಯಾವ್ಯಾವ ಲೇಯರ್ಸ್ ಇದೆ? ಅಪ್ಲಿಕೇಶನ್ ಲೇಯರ್ ಇದೆ, ಟ್ರಾನ್ಸ್ಪೋರ್ಟ್ ಲೇಯರ್ ಇದೆ, ಡೇಟಾ ಲಿಂಕ್, ಇಂಟರ್ನೆಟ್ ಲೇಯರ್ ಇದೆ, ನೆಟ್ವರ್ಕ್ ಆಕ್ಸೆಸ್ ಲೇಯರ್ ಇದೆ. ಸೊ ವೇರಿಯಸ್ ಲೇಯರ್ ಆಫ್ TCP/IP ಮಾಡೆಲ್ಸ್ ಒಳಗೆ TCP/IP ಮಾಡೆಲ್ ಇದು ಐ ಹೋಪ್ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ಕಂಪ್ಯೂಟರ್ ನೆಟ್ವರ್ಕ್ ಇದು ನೋಡ್ತಿರ್ತಾರೆ. ಅದನ್ನ ಇಲ್ಲಿ ಸಿಂಪಲ್ ಆಗಿ ಬರೆಯೋದು ಈ ತರ. ಸೊ ಕ್ಲೌಡ್ ಅಲ್ಲಿ ವರ್ಕ್ ಆಗೋ ಆಲ್ಮೋಸ್ಟ್ ಆಲ್ ವರ್ಕ್ ಆಗೋದು ಈ 3 ಲೇಯರ್: ಅಪ್ಲಿಕೇಶನ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ಇಂಟರ್ನೆಟ್ ಲೇಯರ್, ನೆಟ್ವರ್ಕ್ ಆಕ್ಸೆಸ್ ಲೇಯರ್. ಸೊ ಇವೆಲ್ಲ ದೊಡ್ಡದೇನಲ್ಲ ನೋಡಿ. ಇದೊಂದು ಅಪ್ಲಿಕೇಶನ್, ಗೂಗಲ್ ಒಂದು ಅಪ್ಲಿಕೇಶನ್ ಲೇಯರ್. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಲೇಯರ್ ಅಂದ್ರೆ ಇದು ಸೆಕ್ಯೂರ್ ಇದೆಯಾ ಇಲ್ವಾ ಅಂತ ನೋಡಿ. ಸೆಕ್ಯೂರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇದು ಸೆಕ್ಯೂರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ನೆಕ್ಸ್ಟ್ ಇನ್ನೊಂದು ಇಂಟರ್ನೆಟ್ ಲೇಯರ್. ಇದು ವರ್ಕ್ ಆಗ್ಬೇಕಂದ್ರೆ, ಈ ವೆಬ್ಸೈಟ್ ವರ್ಕ್ ಆಗ್ಬೇಕಂದ್ರೆ ನಮ್ಗೆ ಇಂಟರ್ನೆಟ್ ಇರ್ಲೇಬೇಕಲ್ವಾ. ಸೊ ಒಂದು ಅದಕ್ಕೆ ಆದಂತ ಒಂದು ವೈರ್ಡ್ ಕನೆಕ್ಟ್ ಮಾಡಿರ್ತಾರೆ. ಸೊ ಅದನ್ನ ಇಂಟರ್ನೆಟ್ ಲೇಯರ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ನೆಟ್ವರ್ಕ್ ಆಕ್ಸೆಸ್ ಲೇಯರ್. ಸೊ ಈಗ ನಾವು ರಿಕ್ವೆಸ್ಟ್ ಕೊಟ್ಟಿದ ತಕ್ಷಣ ನಮ್ಗೆ ರೆಸ್ಪಾನ್ಸ್ ಕೂಡ ನಮ್ಗೆ ಅದೇ ವೇಗದಲ್ಲಿ ಇರಬೇಕು. ಅದಕ್ಕೆ ಯೂಸ್ ಮಾಡ್ತಾರೆ ಅವರು ಈ ಸರ್ವರ್ಸ್ ನ, ಓಕೆನಾ. ಸೊ ಇವೆಲ್ಲೋದ್ರು ಈ ಇಡೀ ಕ್ಲೌಡ್ ಕಂಪ್ಯೂಟಿಂಗ್ ಮುಗಿಯೋ ತನಕ ಇವೆಲ್ಲೋದ್ರು ಬಿಡೋದಿಲ್ಲ. ಇದನ್ನ ನೆನ್ಪಿಟ್ಕೊಂಡಿರಿ, ಓಕೆನಾ. ಅದೇ ಇಲ್ಲಿ ಕೊಟ್ಟಿರೋದು. ಇನ್ನು ತುಂಬಾ ಇದೆ TCP/IP ಮಾಡೆಲ್ ಒಳಗೆ. ನೆಕ್ಸ್ಟ್ ಇನ್ನೊಂದು ಫಂಡಮೆಂಟಲ್ ಮಾಡೆಲ್. 3ನೇ ಮಾಡೆಲ್ ಯಾವುದು? ಫಂಡಮೆಂಟಲ್ ಮಾಡೆಲ್. ಇಟ್ ಕವರ್ಸ್ ಕೀ ಕಾನ್ಸೆಪ್ಟ್ ಆಫ್ ಫಾರ್ಮಲ್ ಬಿಹೇವಿಯರ್. ಏನ್ ಫಾರ್ಮಲ್ ಬಿಹೇವಿಯರ್ ಅಂದ್ರೆ, ಸೊ ಒಂದು ನಾರ್ಮಲ್ ಆಗಿ ಯಾವ ತರ ಒಂದು ಮಾಡೆಲ್ ಪಬ್ಲಿಷಿಂಗ್, ನೀವು ಝೊಮ್ಯಾಟೊ, ಸ್ವಿಗ್ಗಿ ಈ ತರ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀರೋ ಆ ಫಾರ್ಮಲ್ ಬಿಹೇವಿಯರ್ ಅದಕ್ಕೆ ಆದಂತ ಒಂದು ಇದಿರುತ್ತೆ. ಸೊ ಈಗ ನೀವು ಲಾಗಿನ್ ಆಗ್ಬೇಕು, ಅದಾದ್ಮೇಲೆ ನೀವು ಏನೋ ಆರ್ಡರ್ ಮಾಡಬೇಕು. ಸೊ ಅದ್ ಆರ್ಡರ್ ಕನ್ಫರ್ಮ್ ಆಯ್ತಾ ಇಲ್ಲ ಅಂತ ಚೆಕ್ ಮಾಡೋದಕ್ಕಲ್ವಾ ಅದಕ್ಕೆ ಫಾರ್ಮಲ್ ಬಿಹೇವಿಯರ್ ಅಂತ ಕರಿತೀವಿ, ಓಕೆನಾ. ಅದು ವರ್ಕ್ ಆಗೋದಕ್ಕೆ. ನೆಕ್ಸ್ಟ್ ಇದ್ರೊಳಗೆ ಸಬ್ ಮಾಡೆಲ್ಸ್ ಆಗಿ ಇಂಟರಾಕ್ಷನ್ ಮಾಡೆಲ್, ಫೇಲ್ಯೂರ್ ಮಾಡೆಲ್,
ಸೆಕ್ಯೂರಿಟಿ ಮಾಡೆಲ್ ಅಂತ 3 ಮಾಡೆಲ್ನ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಬರೀಲೇಬೇಕು ಆಯ್ತಾ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ 10 ಮಾರ್ಕ್ಸ್. ಇಂಟರಾಕ್ಷನ್ ಮಾಡಲ್ ಒಳಗೆ ಏನ್ ಮಾಡುತ್ತೆ, ಇಂಟರಾಕ್ಷನ್ ಮಾಡಲ್ ಮೆಸೇಜ್ ಪಾಸಿಂಗ್ ಮಾಡುತ್ತೆ, ಸಿಂಕ್ರೋನಸ್ಲಿ ಅಂಡ್ ಅಸಿಂಕ್ರೋನಸ್ಲಿ ಕಮ್ಯುನಿಕೇಶನ್ ಏನ್ ಮಾಡುತ್ತೆ. ಈ ತರ ನಾನು ಯಾಕೆ ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ, ಈ ತರ ಇನ್ ಡೆಪ್ತ್ ಆಗಿ ನಾವು ಈ ತರ ಕೊಡ್ಬೋದಿತ್ತಲ್ಲ, ಥಿಯರಿ ಟೈಪ್ ಕೊಡ್ಬೋದಿತ್ತಲ್ಲ. ಸೊ ಈ ಎಕ್ಸಾಮ್ ಅಲ್ಲಿ ಈ ತರ ಕೀ ಪಾಯಿಂಟ್ಸ್ ಇದ್ರೆ ನೀವು ಈಸಿಯಾಗಿ ಬರೆದು ಬಿಡ್ತೀರಾ. ಸೊ 42 ಶೀಟ್ ಕೂಡ ನೀವು ಬೇಗ ತುಂಬಿಸ್ಬೇಕು ಆಯ್ತಾ. ಅಂದ್ರೆ ಬೇಗ ತುಂಬಿಸೋದಕ್ಕಿಂತ ನಿಮ್ ಜ್ಞಾನ ಕೂಡ ತಿಳ್ಕೊಂಡಿರ್ಬೇಕು ಹಾಗೇನೆ. ಸೊ ಇದನ್ನ ಐ ಹೋಪ್ ಈ ವಿಡಿಯೋ ನೋಡಿದ್ರೆ ನಿಮಗೆ ನೀವು ಅರ್ಥ ಆಗುತ್ತೆ. ಓಕೆನಾ. ಮೆಸೇಜ್ ಪಾಸಿಂಗ್ ಅಂದ್ರೆ ಏನಿಲ್ಲ, ಸೊ ಏನೋ ಒಂದು ನೀವು ಈಗ ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಅಂತ ತಗೊಳ್ಳೋಣ, ಇದು ಫಂಡಮೆಂಟಲ್ ಮಾಡೆಲ್ ಆಗಿರೋದ್ರಿಂದ ಝೊಮ್ಯಾಟೊ ಅಂತ ತಗೊಳ್ಳೋಣ. ಸೊ ಮೆಸೇಜ್ ಪಾಸಿಂಗ್ ಅಂದ್ರೆ, ಸೊ ಈಗ ನೀನೇನೋ ಆರ್ಡರ್ ಬುಕ್ ಮಾಡಿರ್ತೀಯ, ಆ ಲೈವ್ ಅಲ್ಲಿ ಆರ್ಡರ್ ಅಂತ ಕೊಟ್ಟಿರ್ತೀಯ. ಓಕೆನಾ. ಸೊ ನೋಡಿ ಝೊಮ್ಯಾಟೊ ಆರ್ಡರ್ ಯಾವ ತರ ಅಂತ ಇಲ್ಲೇ ತೋರಿಸ್ಬಿಡ್ತೀನಿ. ಝೊಮ್ಯಾಟೊ ಮೆಸೇಜ್ ಪಾಸಿಂಗ್. ಓಕೆ. ಸಾರಿ, ಝೊಮ್ಯಾಟೊ ಅಂತಾನೆ ತಗೊಂಡು ಇಲ್ಲೇನು ನೋಡಿ, ಇಲ್ಲಿ ಝೊಮ್ಯಾಟೊ ಇದನ್ನ ತೆಗೆದೇನು, ಒಂದ್ ನಿಮಿಷ ವೇಟ್ ಎ ಸೆಕೆಂಡ್. ಇಲ್ಲಿ ನೋಡಿ ನನಗೆ ಇಲ್ಲಿ ಡೆಲಿವರಿ ಅಂತ ಬಂತು, ನನಗೆ ಇಷ್ಟೊಂದು ಲಿಸ್ಟ್ ಆಗಿ ತೋರಿಸ್ತೀವಲ್ಲ. ಇಲ್ಲಿ ಇದನ್ನ ಬಿರಿಯಾನಿ ಆರ್ಡರ್ ಮಾಡಬೇಕು ನಾನು ಅಂದ್ರೆ, ಬಿರಿಯಾನಿ ಆರ್ಡರ್ ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಏನಿದೆ, ಸೊ ಇಲ್ಲಿ ನನಗೆ ಇದು ನೋಡ್ತೀನಿ, ಚೆಕ್ ಮಾಡ್ತೀನಿ, ಇದು ಇಷ್ಟ ಆಯ್ತಾ, ಅದ್ ಮೆಸೇಜ್ ಹಂಗೆ ಡೈರೆಕ್ಟ್ ಪಾಸ್ ಮಾಡ್ತಾ ಇದೆ. ಸೊ ಇಷ್ಟು ಏನು ಮೇಘನ ಫುಡ್ ಅಲ್ಲಿ ನೋಡಿ, ನನಗೆ ಇದಾದ ಒಂದು ಮೇಘನ ಫುಡ್ ಅಲ್ಲಿ ಸೊ ಇಷ್ಟು ಆರ್ಡರ್ಸ್ ಇದೆ, ಫೆಚ್ ಆಗ್ತಿದೆ ನನಗೆ. ಸೊ ಈಗ ಆರ್ಡರ್ ಬುಕ್ ಮಾಡಿದ ತಕ್ಷಣ ಒಂದು ಮೆಸೇಜ್ ಬರುತ್ತೆ, ಇವ ಆರ್ಡರ್ ಕನ್ಫರ್ಮ್ ಅಂತ ಬರುತ್ತಲ್ವಾ, ಅದೇ ಮೆಸೇಜ್ ಪಾಸಿಂಗ್. ಓಕೆನಾ. ನೆಕ್ಸ್ಟ್ ಪಬ್ಲಿಷ್ ಸಬ್ಸ್ಕ್ರೈಬ್ ಅಂತ. ಸೊ ಇದು CC ಲ್ಯಾಬೊರೇಟರಿ ಕೂಡ ಇದೆ, ಇದೇ ಸೇಮ್ ಅಂದ್ರೆ ಝೊಮ್ಯಾಟೊನೇ, ಈಗ ಇದೇ ಝೊಮ್ಯಾಟೊನೇ ಪಬ್ಲಿಷ್ ಅಂಡ್ ಸಬ್ಸ್ಕ್ರೈಬರ್. ಓಕೆನಾ. ಟಾಪಿಕ್ ಬೇಸ್ಡ್ ಮೆಸೇಜಿಂಗ್. ಇಲ್ಲಿ ಏನ್ ಮೆಸೇಜ್ ನೋಡಿದ್ವಲ್ಲ, ಸೊ ಅದೇ ಟಾಪಿಕ್ ಬೇಸ್ಡ್. ಫಾರ್ ಎಕ್ಸಾಂಪಲ್ ನನ್ಗೆ ಇದು ಬಿರಿಯಾನಿ ಇಷ್ಟ ಆಯ್ತು, ಈ ಬಿರಿಯಾನಿ ಒಳಗೆ ನನ್ಗೆ ಇಷ್ಟೊಂದು ಫೆಚ್ ಆಗಿದ್ವಲ್ಲ, ಇದ್ರೊಳಗೆ ಮತ್ತೆ ಇನ್ನು ನಾನ್ ವೆಜ್ ಬಿರಿಯಾನಿ ರೈಸ್, ಚಿಕನ್ ಬಿರಿಯಾನಿ ರೈಸ್ ಇಲ್ಲಿ ಇದೆಯಲ್ಲ. ಸೊ ಈಗ ನನಗೆ ಪರ್ಟಿಕ್ಯುಲರ್ ಇದ್ ಮಾತ್ರ ಕ್ಲಿಕ್ ಮಾಡ್ಬೇಕು. ನಾನು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಶೋ ಆಗುತ್ತೆ ಅಲ್ಲಿ. ಸೊ ಅದ್ರೊಳಗೆ ರೇಟ್ ಎಷ್ಟು ಆಯ್ತಾ. ಇದ್ರೊಳಗೆ ನೋಡಿ ಟಾಪಿಕ್ ಚಿಕನ್ ಬಿರಿಯಾನಿ ಅನ್ನೋದು ಮೇನ್ ಟಾಪಿಕ್. ಆ ಮೇನ್ ಟಾಪಿಕ್ ಒಳಗೆ ಇನ್ನೊಂದು ಏನಿದೆ, ಚಿಕನ್ ಬಿರಿಯಾನಿ ಮತ್ತೆ ನಾನ್ ವೆಜ್ ಬಿರಿಯಾನಿ, ಈ ತರ ಸಬ್ ಟಾಪಿಕ್ ಬರ್ತವೆ. ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು ಟಾಪಿಕ್ ಬೇಸ್ಡ್ ಮೆಸೇಜ್. ನಾವ್ ಯಾವ ಆರ್ಡರ್ ನ ಬುಕ್ ಮಾಡ್ತೀವಲ್ವಾ, ಅದನ್ನ ಇಲ್ಲಿ ತೋರಿಸುತ್ತೆ. ಅದನ್ನ ಇಲ್ಲಿ ಪಬ್ಲಿಷ್ ಸಬ್ಸ್ಕ್ರೈಬರ್ ಅಂತ ಡಿಫೈನ್ ಮಾಡಿರೋದು. ನೆಕ್ಸ್ಟ್ ಫೇಲ್ಯೂರ್ ಮಾಡಲ್ ಟೈಪ್ಸ್. ಸೊ ಕ್ರ್ಯಾಶು, ಒಮಿಷನ್, ಟೈಮಿಂಗ್ ಬೈ ಝಂಟೈನ್ ಫೇಲ್ಯೂರ್ಸ್. ಏನಿದು ಟೈಪ್ಸ್ ಫೇಲ್ಯೂರ್ ಮಾಡಲ್ಸ್. ಫಾರ್ ಎಕ್ಸಾಂಪಲ್ ಇಲ್ಲೇನೋ ನೀವು ನೋಡ್ತಿರ್ತೀರ ಝೊಮ್ಯಾಟೊದಲ್ಲಿ. ಓಕೆನಾ. ಸೊ ಇದೇ ಝೊಮ್ಯಾಟೊನ ಸ್ವಿಗ್ಗಿನ ಯಾಕೆ ಆರ್ಡರ್ ಕೊಡ್ತಾ ಇದೀನಿ. ಸೊ ಇದಿಷ್ಟು ವರ್ಕ್ ಆಗಿ ಫಂಡಮೆಂಟಲ್ ಮಾಡಲ್ ಎಲ್ಲ ವರ್ಕ್ ಆಗ್ತಿರೋದು ಝೊಮ್ಯಾಟೊ ಸ್ವಿಗ್ಗಿ ಮೇಲೆ. ಓಕೆನಾ. ನೆಕ್ಸ್ಟ್ ಸೊ ಇದೇ ಕಾನ್ಸೆಪ್ಟ್ ನ ಈ ಝೊಮ್ಯಾಟೊದವರು ಮತ್ತೆ ಸ್ವಿಗ್ಗಿ ಅವರು ಯೂಸ್ ಮಾಡ್ತಿರೋದು. ನೋಡಿ ಈಗ ಟೈಪ್ಸ್ ಕ್ರ್ಯಾಶ್ ಆಗ್ತಿರೋದು. ಈ ಕ್ರ್ಯಾಶ್ ಏನು, ಈಗ ನಂಬರ್ ಆಫ್ ಯೂಸರ್ಸ್ ಇವ್ರು ಯೂಸ್ ಮಾಡ್ತಿರೋ AWS ಅಥವಾ ಏನೋ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಈಗ 25 ಜನ ಯೂಸ್ ಮಾಡ್ತೀವಿ ಅಟ್ ಎ ಟೈಮ್ ಫುಡ್ ನ ಆರ್ಡರ್ ಮಾಡಿದಾಗ ಏನಾಗುತ್ತೆ ಇದು. ಸೊ ಬೇಸಿಕ್ ಯೂಸ್ ಮಾಡಿದ್ರೆ ಕೆಲವೊಂದ್ಸಲ ಈ ಸಾಫ್ಟ್ವೇರ್ ಸೊ ಏನಾಗುತ್ತೆ, ಕ್ರ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಏನೋ ಆರ್ಡರ್ನೇ ತಗೋತಿರಲ್ಲ, ಅಥವಾ ಟೈಮ್ ಔಟ್ ಆಗ್ತಾ ಇರುತ್ತೆ, ಮತ್ತೆ ಏನೋ ಒಂದು ಎರರ್ ಬರ್ತಾ ಇರುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿರೋದು. ಫೇಲ್ಯೂರ್ ಮಾಡುವಾಗ ಟೈಪ್ಸ್ ಯಾವ್ಯಾವುದು, ಕ್ರ್ಯಾಶ್, ಒಮಿಷನ್, ಟೈಮಿಂಗ್, ಬೈಝಂಟೈನ್ ಫೇಲ್ಯೂರ್ಸ್. ಈ ತರ ಫೇಲ್ಯೂರ್ಸ್ ನೀವು ಫೇಸ್ ಮಾಡ್ತಾರೆ, ಪ್ರತಿಯೊಬ್ರು ಕೂಡ ಮಾಡಿರೋದೇ ನೆನ್ಪಿಟ್ಕೊಂಡ್ರಿ. ನೆಕ್ಸ್ಟ್ ಹ್ಯಾಂಡ್ಲಿಂಗ್, ರೆಪ್ಲಿಕೇಶನ್, ಫಾಲ್ಟ್ ಡಿಟೆಕ್ಷನ್, ರಿಕವರಿ ಮೆಥಡ್ಸ್. ಡೆವಲಪರ್ ಇದನ್ನ ಹ್ಯಾಂಡಲ್ ಮಾಡ್ತಾರೆ. ಯಾಕೆಂದ್ರೆ ಸೊ ಈಗ ಏನಾದ್ರು ಒಂದು ಆರ್ಡರ್ನ ಏನೋ ಆಗಿರುತ್ತೆ, ಕ್ಯಾನ್ಸಲ್ ಮಾಡಕ್ ಹೋಗಿದ್ರೆ ಏನೋ ಆಗಿರುತ್ತೆ, ಅದು ರೆಪ್ಲಿಕೇಟ್ ಆಗಿರುತ್ತೆ, ಮತ್ತೆ ಅಲ್ಲೇನೋ ಫಾಲ್ಟ್ ಇರುತ್ತೆ ಆಯ್ತಾ. ಆರ್ಡರ್ ಕನ್ಫರ್ಮ್ ಮಾಡಿದ್ರೆ ಏನೋ ಫಾಲ್ಟ್ ಡಿಟೆಕ್ಷನ್ ಆಗುತ್ತೆ, ಅದೆಲ್ಲ ಹ್ಯಾಂಡಲ್ ಯಾರು ಮಾಡೋದು. ಸೊ ಇದೇ ಮಾಡುತ್ತೆ, ಅದೇ ಹ್ಯಾಂಡ್ಲಿಂಗ್. ಏನೇನು ಹ್ಯಾಂಡ್ಲಿಂಗ್ ಮಾಡುತ್ತೆ, ರೆಪ್ಲಿಕೇಶನ್ ಹ್ಯಾಂಡಲ್ ಮಾಡುತ್ತೆ, ಮತ್ತೆ ಫಾಲ್ಟ್ ಡಿಟೆಕ್ಷನ್ ಮಾಡುತ್ತೆ, ಮತ್ತೆ ರಿಕವರಿ ಮೆಥಡ್ಸ್ ಅದನ್ನ ಯಾವ್ದಾರು ರಿಕವರಿ ಮಾಡೋದು ಅಂತ ಇಲ್ಲಿ ತೋರಿಸ್ತದೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಅಡ್ವಾನ್ಸ್ಡ್ ಮಾಡೆಲ್, ಮತ್ತೆ ಇದು ಸೆಕ್ಯೂರ್ ಮಾಡೆಲ್, ಸೆಕ್ಯೂರಿಟಿ ಮಾಡೆಲ್. ಯಾವ್ದು ಇದು ಸೆಕ್ಯೂರಿಟಿ ಮಾಡೆಲ್? ಫಂಡಮೆಂಟಲ್. ಇದು ಮೇನ್ ಆಗಿ ಬೇಕಾಗಿರೋದು ಕ್ಲೌಡ್ ಕಂಪ್ಯೂಟಿಂಗ್ ಫಂಡಮೆಂಟಲ್ ಮಾಡೆಲ್. ಏನೇನ್ ಮಾಡ್ಬೋದು ನಾವು, ಅಥಾಂಟಿಕೇಟೆಡ್, ನಾವು ಲಾಗಿನ್ ಆಗ್ಬೇಕಾದಾಗ ನಾವು ಏನ್ ಕೊಡ್ತೀವಿ, ಪಾಸ್ವರ್ಡ್ ಕೊಡ್ತೀವಿ, ಕೀಸ್, ಮಲ್ಟಿಫ್ಯಾಕ್ಟರ್ ವೆರಿಫಿಕೇಶನ್, ಇದೆಲ್ಲ ಮಾಡ್ತೀವಿ. ಪಾಸ್ವರ್ಡ್ಸ್, ಕೀಸ್, ಮಲ್ಟಿಫ್ಯಾಕ್ಟರ್ ವೆರಿಫಿಕೇಶನ್. ಸೊ ನಾವೀಗ ಕ್ರಿಯೇಟ್ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನೋಡಿ, ನಾನು ಇನ್ನೂ ಲಾಗಿನ್ ಆಗಿಲ್ಲ. ಇಲ್ಲಿ ಕ್ರಿಯೇಟ್ ಮಾಡ್ಬೇಕಾದಾಗ ನೋಡಿ, ಇಲ್ಲಿ ಕೇಳ್ತಿದೆ ಫೋನ್ ನಂಬರ್, ಸೆಂಡ್ OTP, ಜಿಮೇಲ್ ಈ ತರ ಕೇಳುತ್ತಲ್ವಾ. ಸೊ ಇಲ್ಲಿ ನಾವು ಪಾಸ್ವರ್ಡ್ ನ ಕೊಡ್ತೀವಿ, ಮತ್ತೆ ನಮ್ಗೆ ಬೇಕಾಗಿರೋ ಕೀನು ಕೂಡ ಇಲ್ಲಿ ಕೇಳುತ್ತೆ ನೋಡಿ. ಸೆಂಡ್ OTP ಆದ್ಮೇಲೆ ಒಂದು ನಂಬರ್ ಬರುತ್ತೆ, ಆ OTP ನ ಟೈಪ್ ಮಾಡಿದ ತಕ್ಷಣ ಇಲ್ಲೇ ತೋರಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಏನು, ಮಲ್ಟಿ ಫ್ಯಾಕ್ಟರ್ ವೆರಿಫಿಕೇಶನ್. ಅಂದ್ರೆ ನಾವು
ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತ ಕೊಟ್ರೆ ಇಲ್ಲೂ ಕೂಡ ಲಾಗಿನ್ ಆಗಿ ಜಿಮೇಲ್ ಲಾಗಿನ್ ಆಗಿ ನಮ್ಮ ಫೋನ್ ಅಲ್ಲಿ ಕೂಡ ಬರುತ್ತೆ. ಓ ಈ ತರ ನಮ್ಮ ಫೋನ್ ಅಲ್ಲಿ ಬರುತ್ತೆ ಏನಂತ. ಸೊ ಇಫ್ ಯು ಆರ್ ಎ ಯೂಸರ್ ಎಸ್ ಆರ್ ನೋ ಅಂತ ಕೇಳುತ್ತಲ್ವಾ. ಸೊ ಆ ತರ ಕ್ವಶನ್ ಇಲ್ಲಿ ಕೇಳುತ್ತೆ, ಫೋನ್ ಅಲ್ಲೂ ಕೂಡ ಕೇಳುತ್ತೆ. ಓಕೆನಾ, ಅದೇ ಇಲ್ಲಿ ಹೇಳಿರೋದು. ಸೊ ಪಾಸ್ವರ್ಡ್ಸ್ ಕೀಸ್ ಮಲ್ಟಿಫ್ಯಾಕ್ಟರ್ MFA ಅಂತ ಕರಿತೀವಿ ನಾವು, ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಕರಿತೀವಿ. ಅದನ್ನೇ ಮಲ್ಟಿಫ್ಯಾಕ್ಟರ್ ವೆರಿಫಿಕೇಶನ್ ಕೂಡ ನಾವು ಇಲ್ಲಿ ಕರಿಬಹುದು. ನೆಕ್ಸ್ಟ್ ಎನ್ಕ್ರಿಪ್ಷನ್, ಡೇಟಾ ಕಾನ್ಫಿಡೆನ್ಷಿಯಬಿಲಿಟಿ. ಸೊ ಫಾರ್ ಎಕ್ಸಾಂಪಲ್ ನೀವು ವಾಟ್ಸ್ಆಪ್ ನ ನೋಡಿರ್ಬೋದು. ವಾಟ್ಸ್ಆಪ್ ಅಲ್ಲಿ ಎನ್ಕ್ರಿಪ್ಷನ್, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ಕೇಳಿರೋದು, ಅದೇ ವರ್ಡ್ ಇಲ್ಲಿ ಯೂಸ್ ಮಾಡೋದು. ಏನಿಲ್ಲ, ಎನ್ಕ್ರಿಪ್ಷನ್ ಪ್ರೊಟೆಕ್ಟ್ ಡೇಟಾ. ನೀವು ಆರ್ಡರ್ ಮಾಡಿದ್ ನಿಮಗೆ ಮಾತ್ರ ಗೊತ್ತಾಗಬೇಕು, ಮತ್ತೆ ಆರ್ಡರ್ ರಿಸೀವ್ ಮಾಡಿರೋ ಝೊಮ್ಯಾಟೊ ಬಾಯ್ಗೆ ಮಾತ್ರ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಲೈಕ್ ವಾಟ್ಸ್ಆಪ್ ಅಲ್ಲಿ ನೀವು ಸೆಂಡ್ ಮಾಡಿದ್ದು ಇನ್ನೊಬ್ಬ ಯೂಸರ್ ಮಾತ್ರನೇ ಗೊತ್ತಾಗೋದು, ಬೇರೆ ಯಾರು ಡೆವಲಪರ್ ಕೂಡ ನಿಮ್ಮ ಏನ್ ಮೆಸೇಜ್ ಮಾಡಿರೋದು ನೋಡೋದಕ್ಕಾಗೋದಿಲ್ಲ. ಆತರ ಈಗ ವಾಟ್ಸ್ಆಪ್ ನ ಡಿಸೈನ್ ಮಾಡಿದ್ರೆ, ಡೆವಲಪ್ ಮಾಡಿದ್ರೆ. ಸೊ ಅದೇ ತರ ಝೊಮ್ಯಾಟೊ ಕೂಡ ಈಗ ಫಾಲೋ ಮಾಡಿದ್ದಾರೆ. ಸೊ ಡೇಟಾ ಎನ್ಕ್ರಿಪ್ಷನ್ ಆಗುತ್ತೆ. ಓಕೆನಾ, ಪ್ರತಿಯೊಬ್ರು ಈಗ ಎನ್ಕ್ರಿಪ್ಷನ್ ಮೆಥಡ್ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಸೊ ಡೇಟಾ ನಮ್ಮ ಪ್ರೈವಸಿನ ಅವ್ರ ಯಾಕೆ ನೋಡ್ಬೇಕು, ಅದೇ ಕಾನ್ಫಿಡೆನ್ಷಿಯಲ್ ಆಗಿರ್ಬೇಕು ಅಂತ. ಸೊ ಅದನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ರೆ ಸೆಕ್ಯೂರಿಟಿ ಮಾಡೋದಾಗ. ಡೇಟಾ ಇಂಟಿಗ್ರಿಟಿ. ಸೊ ಡೇಟಾ ಇಂಟಿಗ್ರಿಟಿ ಅಂದ್ರೆ ಹ್ಯಾಶಿಂಗ್ ಅಂಡ್ ಡಿಜಿಟಲ್ ಸಿಗ್ನೇಚರ್ ಟು ಪ್ರಿವೆಂಟ್ ಟೆಂಪರಿಂಗ್. ಫಾರ್ ಎಕ್ಸಾಂಪಲ್ ನೀವು ಪಾಸ್ವರ್ಡ್ ನ ಕೊಡಬೇಕಾದಾಗ ಕೆಲವೊಬ್ರು ತೋರಿಸ್ತಿರ್ತಾರೆ ಪಾಸ್ವರ್ಡ್ ಹ್ಯಾಶ್ ಈ ತರ ಏನು ತೋರಿಸ್ತಿರುತ್ತೆ, ಹ್ಯಾಶ್ 1 2 ಮತ್ತೆ ಹ್ಯಾಶ್ ಈ ತರ ಏನೋ ಒಂದು ವರ್ಡ್ ತೋರಿಸ್ತಿರುತ್ತೆ. ಅದನ್ನೇ ಇಲ್ಲಿ ಕೊಟ್ಟರೆ ಡೇಟಾ ಇಂಟಿಗ್ರಿಟಿ. ಸೊ ನೀವು ಕರೆಕ್ಟ್ ಕಳಿಸಿರೋ ಡೇಟಾ ಏನಾಗುತ್ತೆ, ಎನ್ಕ್ರಿಪ್ಟ್ ಆಗಿ ಹ್ಯಾಶಿಂಗ್ ಆಗ್ತಿರುತ್ತೆ, ಕೆಲವೊಂದು ಹ್ಯಾಶ್ ವರ್ಡ್ ಮೆಸೇಜ್ ಆಗ್ತಿರುತ್ತೆ. ಮತ್ತೆ ಡಿಜಿಟಲ್ ಸಿಗ್ನೇಚರ್. ಸೊ ನಾನು ಈಗ ಸಿಗ್ನೇಚರ್ ಮಾಡ್ತೀನಿ ನೋಡಿ, ಈ ತರ ಡಿಜಿಟಲ್ ಸಿಗ್ನೇಚರ್ ಈ ತರ ಒಂದು ಇದಾಗ್ತಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವೇನು ಕೋರ್ಸ್ ಮಾಡ್ಕೊಂಡಿದ್ರೆ ಆ ಸಿಗ್ನೇಚರ್ ನ ಸ್ಕ್ಯಾನ್ ಮಾಡಿದ್ರೆ ಒಂದು QR ಕೋಡ್ ಕೊಟ್ಟರೆ ಅದ್ರಾಗೆ ನಿಮ್ ಇನ್ಫಾರ್ಮೇಶನ್ ಎಲ್ಲ ಬರುತ್ತೆ. ಅದನ್ನೇ ಇಲ್ಲಿ ಹೇಳಿರೋದು ಡೇಟಾ ಇಂಟಿಗ್ರಿಟಿ, ಹ್ಯಾಶಿಂಗ್ ಅಂಡ್ ಡಿಜಿಟಲ್ ಸಿಗ್ನೇಚರ್ ಟು ಪ್ರಿವೆಂಟ್ ಟೆಂಪರಿಂಗ್ ಅಂತ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಈ ಮಾಡೆಲ್ ಅಲ್ಲಿ. ಈ ಕ್ವಶನ್ ಇಂಪಾರ್ಟೆಂಟ್ ಆಗಿ ನೀವು ಕೂಡ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು ಕೂಡ ವಿಡಿಯೋ ಕೂಡ ಕೇಳಿದ್ರೆ ಸಾಕು. ಏನೋ ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್, ನೀವು ಇದು ಅರ್ಥ ಆಗ್ತಿಲ್ಲ, ನೀವು ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಕಾಮೆಂಟ್ ಆದ್ರೂ ತಿಳಿಸಿ. ಸೊ ಐ ಹೋಪ್ ನಾನು ಚೆನ್ನಾಗಿ ಮಾಡಿದೀನಿ ಅಂತ ನನ್ಗೆ ಅನ್ನಿಸ್ತಾ ಇದೆ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ವಿಡಿಯೋದಲ್ಲಿ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.